ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗೋ ಪರಂಪರೆ ರಾಜ್ಯಕ್ಕೆ ಮುಂದುವರಿತಾ ಇದೆ. ನನಗೆ ಒಂದು ಆಶ್ಚರ್ಯ ಅನ್ಸೋದು, ತಮಿಳ್ನಾಡಿನಲ್ಲಿ ನೀರಿರ್ಲಿ ಬಿಡ್ಲಿ, ಮಳೆ ಬರ್ಲಿ ಬಿಡ್ಲಿ, ಅಲ್ಲಿನ ಸಿಎಂ ಯಾವಾಗಲೂ ಹೇಳೋದು ನೀವು ಬೆಳೆ ಬೆಳೀರಿ, ನೀರು ತರೋ ಜವಾಬ್ದಾರಿ ನಂದು ಅಂತ. ನಮ್ಮಲ್ಲಿರೋರು ಹೇಳ್ತಾರೆ ಮಳೆ ಆಶ್ರಯ ಪಡ್ಕೊಳ್ಳೋ ಬೆಳೆಗಳನ್ನು ಬೆಳೆಯಕ್ಕೆ ಹೋಗ್ಬೇಡಿ ಅಂತ. ಬದ್ಧತೆ ನೋಡ್ರಿ ಹೆಂಗಿರುತ್ತೆ. ಹೋಗಿ ಬಂದು ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಯಾಕಾಗುತ್ತೆ? ವಾಸ್ತವತೆಯನ್ನು ನಾವು ಅಲ್ಲಿ ಅರಿಕೆ ಮಾಡಿಸ್ಕೊಡ್ತಾ ಇದ್ದೀವಿ, ಬಟ್ ಅದರ ಉಪಯೋಗ ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ ಇವರು. ಅಂದರೆ ಮಳೆ ಬರ್ತಾ ಇಲ್ಲ, ಬರಗಾಲ ಇದೆ, ಕೆರೆಗಳು ಒಣಗ್ತಾ ಇದ್ದಾವೆ, ಡ್ಯಾಮಲ್ಲಿ ನೀರಿಲ್ಲ, ಒಳ ಹರಿವು ಸಮಸ್ಯೆ ಇದೆ, ಕುಡಿಯೋಕೆ ಪ್ರಾಬ್ಲಮ್ ಆಗುತ್ತೆ, ರೈತರಿಗೆ ನಾವು ನೀರೇ ಬಿಡ್ತಾ ಇಲ್ಲ. ಹೌದು, ಇವನ್ನೆಲ್ಲ ಕಂತೆ ಪುರಾಣಗಳನ್ನು ಹೇಳ್ತೀರಿ ಅಲ್ಲಿಗೆ. ಅದ್ರ ಜೊತೆಗೆ ನಮ್ಮಲ್ಲಿ ನೀರಿಲ್ಲ, ಅವರಲ್ಲಿ ನೀರಿದೆ ಅನ್ನೋದನ್ನ ಪ್ರೂವ್ ಮಾಡೋಕೆ ಆಗ್ತಾ ಇಲ್ವಲ್ಲ ನಿಮ್ಮ ಕೈಲಿ. ಅದನ್ನು ಅವರಿಗೆ ಮನವರಿಕೆ ಮಾಡ್ಕೊಡೋಕೆ ಆಗ್ತಾ ಇಲ್ವಲ್ಲ. ಪರಿಣಾಮ ಪ್ರಾಧಿಕಾರ ಯಾವಾಗಲೂ ತಮಿಳ್ನಾಡಿಗೆ ಅವ್ರ ಪಾಲಿನ ನೀರು ಬಿಡಿ 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 ಅನ್ನತ್ತೆ. ಈಗ ಅವ್ರು ಕೇಳ್ದಂಗೆ ನೀರು ಬಿಟ್ಟರೆ ಬೆಂಗಳೂರಿನ ಕಥೆ ಏನು, ಮಂಡ್ಯ ಮೈಸೂರು ರಾಮನಗರದ ಭಾಗದ ಪರಿಸ್ಥಿತಿ ಏನು? ಹಾಗಾದ್ರೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕನ್ನಡ ಪರ ಹೋರಾಟಗಾರ ಶ್ರೀನಿವಾಸ್ ಗೌಡ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಬಿಜೆಪಿ ವಕ್ತಾರಾಗಿ ದಿಲೀಪ್ ಗೌಡ ಕುಣಿಗಲ್ ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರಾಗಿ ಚಾಂದ್ ಪಾಷಾ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ನೀರು ಬಿಡ್ತೀರಾ? ಖಂಡಿತ ಬಿಡಲ್ಲ ಮೇಡಮ್. ಇದುವರೆಗೂ ನಮ್ಮ ಪಕ್ಷದ ನಿಲುವು ಯಾವ ಕಾರಣಕ್ಕೂ ನೀರು ಬಿಡಬಾರ್ದು ಅಂತಾನೆ. ಏನಿವರು ಕೊಟ್ಟಿರುವಂಥ ತೀರ್ಪಿದೆಯಲ್ಲ, ಇದನ್ನು ನಾವು ತಿರಸ್ಕರಿಸ್ತೀವಿ. ನಮ್ಮ ರಾಜ್ಯದ ರೈತರಿಗೆ ಇಲ್ದಿರುವಾಗ ಇನ್ನು ತಮಿಳುನಾಡಿನವ್ರಿಗೆ ಬಿಡುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಆಮೇಲೆ ಇವರು ನ್ಯಾಯಯುತವಾಗಿ ನೀರೇನು ಉಪಯೋಗಿಸ್ಕೊಳ್ಳುವಂಥ ಜನನೂ ಅಲ್ಲ. ಸಮುದ್ರಕ್ಕೆ ನೀರು ಹರಿದು ಬಿಟ್ಬಿಡ್ತಾರೆ. ಇವ್ರ ಉದ್ದೇಶ ಇಷ್ಟೇ, ನಮ್ಮ ಪಾಲಿಗೆ ಬರೋ ನೀರನ್ನು ಬಿಡಿ 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 ಅಂತಾರೆ. ಹರಿದು ಹೋಗುವಂತ ಸಮುದ್ರಕ್ಕೆ ಹೋಗೋ ನೀರನ್ನ ತಡೆದು ಅದನ್ನೆಲ್ಲಾದ್ರೂ ಒಂದ್ ಕಡೆ ಶೇಖರಣೆ ಮಾಡ್ಕೊಳ್ಳುವಂತ ಶಕ್ತಿನೂ ಇಲ್ಲದೆ ಇರುವಂತ ಜನ ಇವರು. ನಮ್ಮಲ್ಲಿ ಕನ್ನಡಿಗರು ನಾವು ಹೇಗೆ ಅಂದ್ರೆ, ನಮ್ಮ ಊಟವನ್ನು ಬೇಕಾದ್ರೆ ಬೇರೆಯವ್ರ ಜೊತೆ ಹಂಚ್ಕೊಂಡು ತಿನ್ನುವಂತ ಒಂದು ಧಾರಾಳದ ಮನಸ್ಸಿರುವಂತವ್ರು ನಮ್ಮಲ್ಲೇ ಇಲ್ಲ. ನಮ್ಮ ರೈತರಿಗೆ ಇಲ್ಲ, ಬೆಳೆಗಿಲ್ಲ, ಕುಡಿಯಕ್ ನೀರಿಲ್ಲ. ಅಂತೋದ್ರಲ್ಲಿ ಎಲ್ಲೋ ಕುತ್ಕೊಂಡು ಇವರು ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಏನಿ ಒಂದು ಆದೇಶವನ್ನ ಕೊಟ್ಬಿಡ್ತಾರೆ. ಇವ್ರು ತಮಿಳ್ನಾಡವರು ನೀರು ಬಿಡಿಸಿ ಅಂತ ಕೇಳೋದಂತೆ, ಇವ್ರು ನೀರು ಕೊಡಿ ಅಂತ ಹೇಳೋದಂತೆ. ಇದನ್ನ ಮೇಲ್ಮನವಿ ಹೋದ್ರೆ ಅವ್ರ ಮೇಲ್ಪಟ್ಟಂತರು ಅವರು ಕೂಡ ಅದನ್ನ ಎತ್ತಿ ಹಿಡಿಯೋದಂತೆ. ಇವೆಲ್ಲವೂ ಕುರುಡು ಆದೇಶಗಳು. ಆಡಳಿತಾತ್ಮಕವಾಗಿ ಯಾವ ಪ್ರಮಾಣದ ಹಿನ್ನಡೆ ಕಾಂಗ್ರೆಸ್ಗಿದು? ಆಡಳಿತಾತ್ಮಕವಾಗಿ ಇದೆ ಹಿನ್ನಡೆ ಏನಲ್ಲ ಮೇಡಮ್. ಇದು ನಮ್ಮ ಬರೀ ನಮ್ಮ ಪಕ್ಷ ಇದ್ದಾಗ ಮಾತ್ರ ಆಗಿರುವಂತ ಘಟನೆಗಳಲ್ಲ. ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಈ ಪರಿಸ್ಥಿತಿ ತಲೆದೋರಿದೆ. ಎಂತ ಪರಿಸ್ಥಿತಿಗಳನ್ನ ಎಲ್ಲಾ ಸರ್ಕಾರಗಳು ಫೇಸ್ ಮಾಡಿವೆ ಅಂತ ಹೇಳಿದ್ರೆ, ನೀರು ಬಿಟ್ಟರೂ ಕಷ್ಟ, ಬಿಡದೇ ಇದ್ರೂ ಕಷ್ಟ. ಒಂದು ಕಡೆ ನ್ಯಾಯಾಂಗ ನಿಂದನೆ, ಇನ್ನೊಂದು ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ. ಅಂತ ಸಂದರ್ಭಗಳು 1991ರಲ್ಲಿ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದು ಕೂಡ ಅದನ್ನ ನ್ಯಾಯಾಂಗ ನಿಂದನೆ ಅಂತ ಹೋದ್ರು. ಆಗ್ಲೂ ಬಿಡ್ಬೇಕಾಗೇ ಬಂತು. ಅದಕ್ಕೆ ನೀವೇನ್ ಮಾಡ್ತೀರಿ? ಅದಕ್ಕೆ ನಾವು ಬಿಡಬಾರ್ದು ಅನ್ನೋ ತೀರ್ಮಾನದಲ್ಲಿ ನಾವು ಭದ್ರಾಗಿದ್ದೇವೆ ಮೇಡಮ್. ಅದಕ್ಕೋಸ್ಕರವಾಗಿ 2ನೇ ತಾರೀಕು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದೇವೆ. ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ನಾವು ಮತ್ತೆ ಅಪೀಲ್ ಹೋಗುವಂತ ಒಂದು ತೀರ್ಮಾನವನ್ನು ನಾವು ಸರ್ಕಾರ ತಗೊಂಡಿದೆ. ಇದು ಬಂಗಾರಪ್ಪನವರ ಆದಿಯಾಗಿ, ದೇವೇಗೌಡರ ಆದಿಯಾಗಿ, ಯಡಿಯೂರಪ್ಪನವರ ಆದಿಯಾಗಿ, SM ಕೃಷ್ಣ ಎಲ್ಲಾ ಸರ್ಕಾರಗಳು ಬಿಟ್ಟಿರೋದೆ. ಇಲ್ಲ ಅಂತ ಹೇಳಿ ಕಡೆಗೆ ನ್ಯಾಯಾಂಗ ನಿಂದನೆಗೆ ಹೆದರಿ ಬಿಟ್ಟಿವೆ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಶಿಷ್ಯರೇ. ಹಾಗಾಗಿ ಆ ಗುರುವಿನ ಒಂದು ಛಾತಿ ಇವ್ರಿಗೂ ಇದೆ. ಇದುವರೆಗೂ ನನ್ನ ಪಕ್ಷದ ತೀರ್ಮಾನ, ನಾವು ರೈತರ ಜೊತೆ, ನೀರು ಬಿಡುವ ಪ್ರಶ್ನೆ ಇಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಓಕೆ, ಬರ್ತೀನಿ ನಾನು ಚಾಂದ್ ಪಾಷಾ ಅವರೇ. ದಿಲೀಪ್ ಅವರೇ, ರಾಜ್ಯದ ಪರಿಸ್ಥಿತಿಯನ್ನ ಹೇಗೆ ಗಮನಿಸ್ತೀರಿ? ಮೇಡಮ್ ನೋಡಿ, ಇವತ್ತು ಮೇಕೆದಾಟು ವಿಚಾರ ಅತಿ ದೊಡ್ಡ ಚರ್ಚೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಮೇಕೆದಾಟು ವಿಚಾರವನ್ನು ಅತಿ ದೊಡ್ಡ ಚರ್ಚೆಯಾಗಿ ತೆಗೆದುಕೊಂಡ್ಬಂದರು. ಆದರೆ ಕೇಂದ್ರ ಸರ್ಕಾರ ಮೊನ್ನೆ ಸ್ಪಷ್ಟಪಡಿಸ್ತು, ನೀವು CWMAನಲ್ಲಿ ನೀವು ಮೇಕೆದಾಟು ವಿಚಾರವಾಗಿ ನೀವು ಒಮ್ಮತಕ್ಕೆ ಬನ್ನಿ, ಕರ್ನಾಟಕ ಮತ್ತು ತಮಿಳುನಾಡು ಒಮ್ಮತಕ್ಕೆ ಬಂದರೆ ನಮ್ಮದೇನೂ ಸಮಸ್ಯೆ ಇಲ್ಲ ಅಂತೇಳಿ ನೇರವಾಗಿ ಹೇಳಿದ್ದಾರೆ. ಇವ್ರದೇ INDI ಒಕ್ಕೂಟದಲ್ಲಿ ಇರ್ತಕ್ಕಂಥ ಇವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ಜೋಸೆಫ್ ಜೊತೆ ಕೂತ್ಕೊಂಡು ಒಮ್ಮತಕ್ಕೆ ಬರ್ತಕ್ಕಂಥ ಜವಾಬ್ದಾರಿ ಇವ್ರದ್ದು ಬಂದಿಲ್ಲ. ಮತ್ತು ಇನ್ನೊಂದು, ನಮಗೆ ಮೇಕೆದಾಟು ಯೋಜನೆ ಯಾಕೆ ಇಂಪಾರ್ಟೆಂಟ್? ಇವ್ರು ರಾಜಕೀಯ ಮಾಡಲಿಕ್ಕೋಸ್ಕರ ಅಲ್ಲ. ಇವ್ರು ರಾಜಕೀಯ ಮಾಡಿದ್ರು, ದೊಡ್ಡದಾಗಿ ಪಾದಯಾತ್ರೆ ಮಾಡಿದ್ರು. DK ಶಿವಕುಮಾರ್ ಅವರು ಮೇಕೆದಾಟನ್ನು ನಿಂತ್ಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ಮಾಡ್ಬಿಡ್ತೀವಿ ಅಂತೇಳಿ ಇವತ್ತು DK ಶಿವಕುಮಾರ್ ಅವರೇ ಅಧಿಕಾರದಲ್ಲಿದ್ದಾರೆ. ಆದರೂ ಸಹ ಮೇಕೆದಾಟು ಯೋಜನೆಯನ್ನು ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಒಮ್ಮತಕ್ಕೆ ಬರೋಕ್ಕಾಗ್ತಾ ಇಲ್ಲ. ಇವತ್ತು ಮೇಡಮ್, ಕಾವೇರಿ ಬೇಸಿನ್ ಟೋಟಲ್ ಕೆಪಾಸಿಟಿ ಇರ್ತಕ್ಕಂಥದ್ದು 114 TMC, ಟೋಟಲ್ ಎಲ್ಲ ಡ್ಯಾಮ್ಗಳ ಕೆಪಾಸಿಟಿ.
ಕಳೆದ ವರ್ಷ ಕರ್ನಾಟಕದಿಂದ ತಮಿಳುನಾಡು ಬಲಿಗುಂಡ್ಲಿ ಗಡಿ ಬಡಿ ಹರಿದಿರ್ತಕ್ಕಂಥ ನೀರು 330 TMC. ನೀವು ಲೆಕ್ಕ ಹಾಕೊಳ್ಳಿ, 3 ಪಟ್ಟು ನೀರು ಜಾಸ್ತಿ ಹರಿದಿದೆ ತಮಿಳುನಾಡಿಗೆ. ಇದನ್ನ ನಾವು ಮನದಟ್ಟು ಮಾಡ್ಕೊಡ್ಬೇಕಾಗಿರೋದು ಯಾರಿಗೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ. ಈ ರೀತಿ ನೀರು ಹರಿದೋಗ್ತಾ ಇದೆಯಪ್ಪ, 3 ಪಟ್ಟು ನೀರು ಹರಿದೋಗ್ತಾ ಇದೆ, ಇದನ್ನ ಸಮುದ್ರಕ್ಕೆ ವೇಸ್ಟ್ ಮಾಡ್ತಿದ್ದೀರಿ. ಈ ನೀರನ್ನ ನಾವು ಹಿಡಿದಿಟ್ಕೊಳ್ತೀವಿ, ಒಂದು 50 TMC 100 TMC ಹಿಡಿದಿಟ್ಕೊಡ್ತೀವಿ. ನಿಮಗೆ ನೀರು ಬಿಡಲ್ಲ ಅಂತ ಹೇಳಿಲ್ಲ, ನಾವು ನೀರು ಬಿಡ್ತೀವಿ. ಆದರೆ ಈ ವೇಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ಹಿಡಿದಿಟ್ಕೊಡ್ತೀವಿ ಅಂತ ಹೇಳ್ಬೇಕಾಗಿದ್ದಂಥ ಕರ್ತವ್ಯ ಕರ್ನಾಟಕ ಸರ್ಕಾರದ್ದು. ಆದ್ರೆ ಕರ್ನಾಟಕ ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇಲ್ಲ. DPR ಅನ್ನು ಸಹ ಈ ವಿಚಾರದಲ್ಲಿ ಸರಿಯಾಗಿ ಸಲ್ಲಿಸಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯಾಕೆ ರಾಜ್ಯ ಸರ್ಕಾರ ಇಷ್ಟೊಂದು ತಾಸಾರ ಮನೋಭಾವ? ಕಳೆದ ವರ್ಷನೂ ಸಹ ನಮಗೆ ನೀರಿನ ಸಮಸ್ಯೆ ಇದ್ದಾಗ ಪ್ರತಿನಿತ್ಯ 5,000 ಕ್ಯೂಸೆಕ್ ಅನ್ನ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಹರಿಸ್ತು. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಇವರು ಸರಿಯಾಗಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ ಒಂದ್ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವರ ಒಕ್ಕೂಟದಲ್ಲಿರ್ತಕ್ಕಂಥ ವಿಜಯ್ ಜೋಸೆಫ್ ಅವರು. ಮತ್ತೆ ಇವತ್ತು ಕಾವೇರಿ ಬೇಸಿನ್ನಲ್ಲಿ ರೈತರುಗಳ ಸಮಸ್ಯೆ ಎಷ್ಟು ಮಟ್ಟಕ್ಕೆ ಅಂತಂದ್ರೆ KRS ನಲ್ಲಿ 34% ಅಷ್ಟೇ ನೀರಿರ್ತಕ್ಕಂಥದ್ದು. ಕಳೆದ ವರ್ಷ ಜೂನ್ನಲ್ಲಿ ಡ್ಯಾಮ್ ತುಂಬಿತ್ತು, ಇವತ್ತಾಗಲೇ ಜುಲೈ ಎಂಡಿಂಗ್ ಆಗಿ ಆಗಸ್ಟ್ ಬರ್ತಾ ಇದೆ, ಇನ್ನೂ ಸಹ ಡ್ಯಾಮ್ ತುಂಬಿಲ್ಲ. ನಾವು ಈ ಬಸವರಾಜ ಬೊಮ್ಮಾಯಿ ಅವ್ರದ್ದು 2022 ಒಂದು ಘಟನೆ ನಡೆಯುತ್ತೆ ಮೇಡಮ್, ಸೆಪ್ಟೆಂಬರ್ನಲ್ಲಿ. ಇದೇ ರೀತಿ ಸಮಸ್ಯೆ ಆದಾಗ ಬಸವರಾಜ ಬೊಮ್ಮಾಯಿ ಅವ್ರು ಏನು ಮಾಡ್ತಾರೆ, ಅಧಿಕಾರಿಗಳನ್ನ ಮಫ್ತಿನಲ್ಲಿ ಕಳಿಸ್ತಾರೆ, ತಮಿಳ್ನಾಡಿಗೆ ಮಫ್ತಿನಲ್ಲಿ ಕಳಿಸಿ ಏನಿದೆ ಅಲ್ಲಿ ಅಂತ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಡೇಟಾ ಕಲೆಕ್ಟ್ ಮಾಡಿ ಇದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ಗೆ ಕಳ್ಸ್ಕೊಂಡು ಕೊಟ್ಟು, ನೋಡಿ ನಿಮ್ಮಲ್ಲಿ ನೀರನ್ನು ಈ ರೀತಿ ಬಳಸ್ಕೊತಾ ಇದ್ದೀರಿ, ನೀರನ್ನು ಅತಿ ಹೆಚ್ಚು ಬಳಸ್ಕೊತಾ ಇದ್ದೀರಿ, ನಮ್ಮಲ್ಲಿ ನೀರು ಸಮಸ್ಯೆ ಇದೆ ಅಂತೇಳಿ ಅದನ್ನ ಒಂದು ವ್ಯವಸ್ಥಿತವಾಗಿ ಭಾಳ ಸದೃಢವಾಗಿ ಮಂಡಿಸ್ತಾರೆ. ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇರ್ತಕ್ಕಂಥದ್ದು CWMA ನಲ್ಲಿ ನಮ್ಮ ಪ್ರತಿನಿಧಿನೂ ಇರ್ತಾರೆ, ಪುದುಚೇರಿ ಪ್ರತಿನಿಧಿನೂ ಇರ್ತಾರೆ, ಕೇರಳ ಪ್ರತಿನಿಧಿನೂ ಇರ್ತಾರೆ, ತಮಿಳುನಾಡು ಪ್ರತಿನಿಧಿನೂ ಇರ್ತಾರೆ. ನಮ್ಮ ಒಂದು ಕರ್ತವ್ಯ ಏನು ಅಂತಂದ್ರೆ ಸರಿಯಾಗಿ ವಾದವನ್ನ ಮಂಡನೆ ಮಾಡಬೇಕು. ಈ ವಾದವನ್ನ ಮಂಡನೆ ಮಾಡೋದೊಳಗಡೆ ನಾವು ಫೇಲ್ಯೂರ್ ಆಗಿದ್ದೀವಿ. ಸುಗ್ರೀವಾಜ್ಞೆ ಬಗ್ಗೆ ಮಾತಾಡಿದ್ರು ಬಂಗಾರಪ್ಪನವ್ರ ಕಾಲದಲ್ಲಿ. ಬಂಗಾರಪ್ಪನವ್ರಿಗೆ ಆ ತಾಕತ್ತು ಸುಗ್ರೀವಾಜ್ಞೆನ ತೆಗೆದುಕೊಂಡ್ಬಂದ್ರು. ಇವತ್ತು ಆ ತಾಕತ್ತನ್ನು ರಾಜ್ಯ ಸರ್ಕಾರ ತೋರಿಸ್ಲಿ. ಒಂದೇ ಒಂದು ನೀರು ಕೊಡಲ್ಲ ನಾವು, ನಮ್ಮ ಜನಗಳು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾರೆ, ರೈತರುಗಳು ಸಾಯ್ತಾ ಇದ್ದಾರೆ ಅಂತ ಹೇಳಿ. ಆಗ ನ್ಯಾಯಾಂಗ ನಿಂದನೆ ಅಂತ ಅವರು ಹೋದ್ರೆ ಬಿಜೆಪಿ ಅವರೆಲ್ಲ ಕಾಂಗ್ರೆಸ್ ಪರವಾಗಿ ಅಥವಾ DK ಶಿವಕುಮಾರ್ ಅವರ ನಿರ್ಧಾರದ ಪರವಾಗಿ ಖಂಡಿತ ಮೇಡಮ್. ನೋಡಿ, ನೀರು ನೆಲ ಭಾಷೆ ಅಂತ ಬಂದಾಗ ಬಿಜೆಪಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ವಿರುದ್ಧವಾಗಿ ನಿಂತ್ಕೊಳ್ಳೋದಿಲ್ಲ. ಕರ್ನಾಟಕದ ಪರದ ನೆಲದ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ನಾವು. ಸುಗ್ರೀವಾಜ್ಞೆ ತೆಗೆದುಕೊಂಡ್ಬರ್ಲಿ, ಸರ್ವಪಕ್ಷದ ನಾಯಕರ ಸಭೆ ಕರೀಲಿ, ಸಭೆ ಕರೆದು ಸಭೆಯನ್ನ ಕರೆದು ಇವರು CW ಏನ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇದೆಯೋ ಅವ್ರಿಗೆ ಸತ್ಯವನ್ನ ಅರಿವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬರೀ ಭಾಷಣ ಮಾಡಿದ್ರಾಗಲ್ಲ. ಮೀಡಿಯಾ ಮುಂದಗಡೆ DK ಶಿವಕುಮಾರ್ ಅವರು ನೀವು ಭಾಷಣವನ್ನ ಕೇಳಲ್ಲ, ವೈಜ್ಞಾನಿಕವಾಗಿ ಡೇಟಾ ಕೊಡಬೇಕು. ನಮ್ಮಲ್ಲಿ ಈ ತರ ಸಮಸ್ಯೆ ಇದೆ, ರೈತರು ಸಮಸ್ಯೆ ಇದ್ದಾರೆ, ಡ್ಯಾಮ್ಗಳು ನೀರು ತುಂಬಿಕೊಂಡಿಲ್ಲ, ನಿಮ್ಗೆ ಎಲ್ಲಿಂದ ನೀರು ತಂದ್ಕೊಡೋಣ ನಾವು ಅಂತಕ್ಕಂಥ ಒಂದು ನಿಜವಾದ ವಾಸ್ತವ ಪರಿಸ್ಥಿತಿಯನ್ನ DK ಶಿವಕುಮಾರ್ ಅವರು ಮತ್ತೆ ಸರ್ಕಾರ ಎಲ್ಲೋ ಒಂದ್ ಕಡೆ ಮನದಟ್ಟು ಮಾಡಿದ ಸಮಸ್ಯೆ. ಇಷ್ಟೊಂದು ಕಳಪೆ ವಾದವನ್ನ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ DK ಶಿವಕುಮಾರ್ ಅವರ ಸರ್ಕಾರ. ನೋಡಿ ಮೇಡಮ್, ಇದು ಸ್ವತಂತ್ರ ಪೂರ್ವದಿಂದ ಇರುವಂತ ಘರ್ಷಣೆ ಕಾವೇರಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ. ನಾನು ಆಗ್ಲೇ ಒಂದು ಮಾತು ಹೇಳಿದ್ದೀನಿ, ರಾಜಕೀಯವನ್ನು ಬದಿಗಿಟ್ಟು ಮಾತಾಡೋಣ. ನಾವು ನಿಮ್ಮ ಮೇಲೆ, ನೀವು ನಮ್ಮ ಮೇಲೆ ಏನಾದರೂ ಬೆರಳು ತೋರಿಸೋದಾದ್ರೆ ಬೇರೆ ವಿಚಾರಗಳಲ್ಲಿ ತೋರಿಸ್ಕೊಳ್ಳೋಣ. ಕಾವೇರಿ ಬಗ್ಗೆ ಮಾತಾಡೋಣ. ನಿಮ್ಮ ಕಾಲದಲ್ಲಾಯ್ತು, ನಮ್ಮ ಕಾಲದಲ್ಲಾಯ್ತು ಬೇಡ, ಯಾರ ಕಾಲದಲ್ಲಾಯ್ತು ಆಯಾ ಕಾಲದಲ್ಲಿ ಆಯಾ ದಕ್ಷರಾದಂತ ವಕೀಲರನ್ನೇ ನೇಮಿಸಿರ್ತಾರೆ. ಅಲ್ಲಿರುವಂತ ವಾಸ್ತವ ಸ್ಥಿತಿಯನ್ನ ಅವರು ಮನದಟ್ಟು ಮಾಡಿ ಕೊಟ್ಟಿರ್ತಾರೆ. ಅವೆಲ್ಲವೂ ಮಾಡಿ ಕೊಟ್ಟರು ಕೂಡ ನಮ್ಮ ಒಂದ್ ನಿಮಿಷ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ವಾದ ಮಾಡ್ತೀರಲ್ಲ, ಸುಳ್ಳು ಹೇಳ್ಬೇಡಿ. ಮುಖ್ಯ ನೋಡಿ, ಜಲಸಂಪನ್ಮೂಲ ಇಲಾಖೆ ಮುಖ್ಯ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಇರ್ತಾರೆ. ಮಾಹಿತಿ ತಿಳ್ಕೊಂಡು ಬಂದು ಮಾತಾಡಿ, ದಯಮಾಡಿ ಏನೋ ಹೇಳ್ಬೇಡಿ. ವಾಟರ್ ಮ್ಯಾನೇಜ್ಮೆಂಟ್ ಯಾರು ವಾದ ಮಾಡೋದು? ನೋಡಿ ಮೇಡಮ್, ವಾದ ಮಾಡೋದು ನನ್ಗೆ ಇಷ್ಟ ಇಲ್ಲ. ಅಂಕಿ ಅಂಶಗಳನ್ನ ಹೇಳೋದು ದೊಡ್ಡದಲ್ಲ. ಸಾಮಾನ್ಯವಾಗಿ ನೋಡುವಂತ ರೈತರಿಗೆ, ಈ ರಾಜ್ಯದ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾಡಲ್ಲ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಹೋಗಿ ವಾದ ಮಾಡ್ತಾರೆ, ವಕೀಲ ವಾದ ಮಾಡ್ತಾರೆ. ಯಾಕೆ ಸುಳ್ಳನ್ನು ಹೇಳ್ತೀರಿ? ಜಲಸಂಪನ್ಮೂಲ ಇಲಾಖೆಯ ಇಂಜಿನಿಯರ್ ಸುಳ್ಳು ಹೇಳ್ಬೇಡಿ. ಮುಖ್ಯ ಇಂಜಿನಿಯರ್ ಆಯ್ತು ಸರ್, ನಿಮ್ ಸಮಯ ಬಂದ. ಏನು ವಿಚಾರ ಗೊತ್ತಿಲ್ಲದಂಗೆ ಕನ್ನಡ ಪರ ಸಂಘಟನೆಗಳು ಕನ್ನಡ ಮತ್ತು ಕಾವೇರಿ ಅಂತ
explain ಮಾಡ್ರಿ, ಆರಂಭದಲ್ಲಿ ನೀವು ಜಗಳ ಮಾಡ್ಕೊಳಕಲ್ಲ ಇವತ್ತಿನ ಆಯ್ತು. ಪರಿಸ್ಥಿತಿನ. ತಡೀರಿ, ಆಯ್ತು ಸರ್. ಕನ್ನಡ ಮತ್ತು ಕಾವೇರಿ ಅಂತ ಬಂದಾಗ ನೂರಾರು ಕೇಸ್ಗಳನ್ನು ಹಾಕೊಂಡಿರ್ತೀರಿ, ಮುನ್ನೆಲೆಗೆ ಬರ್ತೀರಿ, ಹೋರಾಟ ಮಾಡ್ತೀರಿ, ಹೌದು. ಬಟ್ ಯಾವಾಗ್ಲೂ ಕರ್ನಾಟಕಕ್ಕೆ ಇದ್ರ ಬಗ್ಗೆ ಈ ವಿಚಾರದಲ್ಲಿ ಅನ್ಯಾಯ ಆಗುತ್ತಲ್ಲ, ಇತಿಹಾಸ ಮುಂದುವರ್ಕೊಂಡೇ ಹೋಗುತ್ತಲ್ಲ, ಯಾರ ಹಿತಾಸಕ್ತಿಯಲ್ಲಿ ಕಡಿಮೆ ಆಗ್ತಾ ಇದೆ? ಮೇಡಮ್, ಇವತ್ತುವರೆಗೂ ಇವರು ಇಬ್ರು ವಾದ ಮಾಡಿದ್ರೆ ದಶಕಗಳಿಂದ ಕಾವೇರಿ ಹೋರಾಟ ನಡೀತಾ ಇರುವಂತದ್ದು, ಎಷ್ಟು ಬಿಜೆಪಿ ಅವ್ರು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಎಷ್ಟು ಜನ ಕಾಂಗ್ರೆಸ್ ಅವ್ರ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿ. ಆವತ್ತಿಂದ ಇವತ್ತವರೆಗೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಕನ್ನಡ ಪರ ಹೋರಾಟಗಾರರು, ಕಾವೇರಿಗಾಗಿ, ನಾಡು ನುಡಿಗಾಗಿ ಸಂಪೂರ್ಣವಾಗಿ ಬೀದಿಗಿಳಿದು ನಮ್ಮ ಕುಟುಂಬಗಳನ್ನ ಹಾಳು ಮಾಡ್ಕೊಂಡು ಇವತ್ತು ಕೇಸ್ಗಳು ಹಾಕ್ಸ್ಕೊಂಡು ಅಲಿತಾ ಇರುವಂತವರು ಕನ್ನಡ ಪರ ಹೋರಾಟಗಾರರು. ಅದನ್ನೇ ನಾನು ಆರಂಭದಲ್ಲಿ ಕ್ಲೇಮ್ ಮಾಡಿದ್ ನಿಮ್ಗೆ, ನೂರಾರು ಕೇಸ್ಗಳನ್ನ ಕನ್ನಡ ಕಾವೇರಿ ಅಂತ ಬಂದಾಗ ನೀವೆಲ್ಲರೂ ಹಾಕಿಸ್ಕೊಂಡಿದ್ದೀರಿ. ಬಟ್ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ 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 ಇಂತ ಅನ್ಯಾಯ ಆಗೋದಕ್ಕೆ ಏನ್ ಕಾರಣ ಅಂತ ಏನ್ ಕಾರಣ ಅಂದ್ರೆ ಇವ್ರಿಗೆ ನೋಡಿ ಮೇಡಮ್, ಇವತ್ತು ಕಾವೇರಿ ಒಣಗಿದ ಮೇಲೆ ಇವ್ರಿಗೆ ಅರಿವಾಗಿದೆ. ಕಾವೇರಿಯಲ್ಲಿ ಮುಂದೆ ಒಂದು ಹವಾಮಾನ ಇಲಾಖೆಯಿಂದ ಮಳೆ ಕಡಿಮೆ ಆಗುತ್ತೆ ಆ ಮುನ್ಸೂಚನೆ ಯಾರಿಗಾದ್ರೂ ಇದೆಯಾ? ಇವತ್ತು ಪ್ರತಿ ಸಾರಿ ಕೂಡ ಕಾವೇರಿ ನೀರು ನಿಂತು ಹೋದಾಗ, ಬರಗಾಲ ಬಂದಾಗ, ನೀವು ದಾವರ ಆದಾಗ ನೀವು ಭಾವಯಾಗ್ಯಕ್ಕೆ ಹೋಗ್ತೀರಾ, ಅದು ಬೇಕಾ? ಮುಂಚೆನೆ ಪೂರ್ವ ಸಿದ್ಧತೆಗಳು ನೀವು ಮಾಡ್ಕೋಬೇಕಲ್ಲ. ಇವ್ರಿಗೆ ಸಾಮಾನ್ಯ ಪ್ರಜ್ಞೆ ಕೂಡ ರೈತರ ಮೇಲೆ ಆಗ್ಲಿ, ಕನ್ನಡಿಗರ ಮೇಲೆ ಆಗ್ಲಿ, ಇವ್ರಿಗೆ ಅಧಿಕಾರ ಮುಖ್ಯ ಬಿಟ್ರೆ ರೈತರ ಮೇಲೆ ಯಾವುದೇ ಒಲವಿಲ್ಲ. ಹಾಗಾಗಿ ಇವತ್ತಿನ ನಿನ್ನೆ ಏನು ಬಂದಂತ CWMA ಆದೇಶ ಕನ್ನಡಿಗರು ಬಹಳ ದ್ರೋಹ ತಂದಂತ ವಿಚಾರ, ಕನ್ನಡಿಗರು ಬಹಳ ಅನ್ಯಾಯ ಆಗಿರುವಂತ ವಿಚಾರ. ಇವತ್ತು ನಾವು ಬಂದ್ ಮಾಡುವಂತ ಉದ್ದೇಶ ಅಲ್ಲ ನಮ್ಮದು. ಆದ್ರೆ ಇವತ್ತು ನಾವು ಏನ್ ಮಾಡ್ಬೇಕು? ಇವತ್ತಿನ ರಾಜ್ಯ ಸರ್ಕಾರ ಏನು ಬಂಗಾರಪ್ಪನವ್ರನ್ನ ಇವತ್ತು ಹೊಗಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಆದ್ರೆ ಬಂಗಾರಪ್ಪನವ್ರು ಆವತ್ತು ತಗೊಂಡಂತ ನಿರ್ಧಾರ ಇವತ್ತು ತಗೊಳ್ಳಿಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತಗೋತಾರ? ರಾಜೀನಾಮೆ ಕೊಡ್ತಾರ? ಹಾಗಾದ್ರೆ ಕೊಡ್ತಾರಾ? ನಾನು ಇದನ್ನ ಕೇಳ್ತಾ ಇದ್ದೇನೆ. ಇವತ್ತು ಇದು ಏನಾಗ್ಬೇಕಾಗಿದೆ ಅಂದ್ರೆ, ನಮ್ಮ ಕನ್ನಡಿಗರು ಉಳಿಬೇಕಾದ್ರೆ, ನಮ್ಮ ರೈತರು ಉಳಿಬೇಕಾದ್ರೆ ಖಂಡಿತವಾಗ್ಲೂ ಎಲ್ಲಾ ಪಕ್ಷಗಳು ಒಂದಾಗಬೇಕಾಗಿದೆ. ಇವತ್ತು ರಾಜಕೀಯ ಪ್ರತಿಷ್ಠೆಗೆ ಮಾತಾಡುವಂಥದ್ದು ಆಗ್ಬಾರ್ದು. ಸರಿ 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 ಆಯ್ತು, ಬರ್ತೀನಿ ನಾನು. ಈಗ ತಾನೇ ನಮ್ಮ ಜೊತೆಗೆ ನೀರಾವರಿ ತಜ್ಞ ವಿಜಯರಾಜ್ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯುವ ರೈತ ಮಂಜು ಕಿರಣ್ ಝೂಮ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಮಂಜು ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತೀನಿ. ಆ ಭಾಗದ ನಾಲೆಗೆ ನೀರು ಹರಿಸಿ ರೈತರ ಪಾಲಿಗೆ ಎಷ್ಟು ತಿಂಗಳುಗಳಾಯ್ತು? ಮೇಡಮ್, ಅದು ಎಷ್ಟು ತೊಂದರೆ ಆಯ್ತು ಅಂತ ಹೇಳೋದಕ್ಕಿಂತ ನೇರವಾಗಿ ಪಾಯಿಂಟ್ ಲೈಕ್ 80% ಬಿತ್ತನೆ ನಾವೇನು ಈ ಭಾಗದಲ್ಲಿ ಮಾಡಿದೀವಿ, ಬಿತ್ತನೆಗಳೆಲ್ಲ ಸಂಪೂರ್ಣವಾಗಿ 80% ಫೇಲ್ಯೂರ್ ಆಗಿದೆ. ನಮ್ಗೆ ಮಳೆ ಇಲ್ಲ, ಜೊತೆಗೆ ನೀರು ಕೂಡ ಇಲ್ಲ. ಅದ್ರ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ನೀಟಾಗಿ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ, ಇನ್ ಮುಂದಕ್ಕೆ ಯಾವುದೇ ರೀತಿಯಾದ ಬಿತ್ತನೆಗಳನ್ನ ಮಾಡಬಾರ್ದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಒಂದು ಬಿತ್ತನೆ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯಾದ ಒಂದು ಆಹಾರ ಬರ ಪರಿಸ್ಥಿತಿ ಬರ್ಬೋದು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಕಾರ್ಯಸಂತೆಗಳಿಗೆ ಆಪರೇಟ್ ಮಾಡ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇವತ್ತು ನೀರಿನ ವಿಚಾರ ಬಂದಾಗ ನಾವು ರೈತರು ಅಂತ ಮಾತಾಡ್ತೀವಿ, ಕರೆಕ್ಟ್, ರೈತರು ಫಸ್ಟ್ ಬೆನಿಫಿಷರಿ, ನಾನು ಖಂಡಿತವಾಗಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ರೈತರು ಬೆಳೆದಂತ ಬೆಳೆಗಳನ್ನ ಏನು ತಿನ್ನುವಂತ ಪ್ರತಿಯೊಂದು ಬಾಯಿಗಳಿದಾವೆ, ಅದು ಈ ದೇಶದ ಮತ್ತೆ ಈ ರಾಜ್ಯದ ನಾಗರಿಕರಾಗ್ತದೆ. ಸೊ ಈ ನೀರಿನ ವಿಚಾರ ಆಗಿರ್ಬೋದು, ಈ ಮಳೆ ವಿಚಾರ ಆಗಿರ್ಬೋದು, ಈ ದೇಶದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಉಸಿರಾಡ್ತಾ ಇರೋ ಪ್ರತಿಯೊಂದು ವ್ಯಕ್ತಿಗೂ ಸೇರಿದಂತ ವಿಚಾರ ಆಗ್ತದೆ. ಈಗ ಸ್ವಲ್ಪ ಹೊತ್ತಿಂದಗಡೆ ಅದು ಸರಿ ಕೇಳಿಸ್ಕೊಳ್ಳಿಲ್ಲ, ಅದು ಯಾರು ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಮುಖಂಡರುಗಳದು. ಬಟ್ ಮೇಡಮ್, ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಅಲ್ಲಿ ಒಬ್ಬೊಬ್ರು ತಾವ್ ಏನ್ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊಳ್ಳೋದ್ರೆ ತುಂಬಾ ಬಿಸಿ ಇದ್ದಾರೆ. ಬಟ್ ಸಂಪೂರ್ಣವಾಗಿ ಹೇಳ್ಬೇಕಂತ ಹೇಳಿದ್ರೆ, ಸಮಗ್ರವಾಗಿ ಯಾವ ರಾಜಕೀಯ ಪಕ್ಷನೂ ತನ್ನ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಉದಾಹರಣೆಗೆ ಯಾವ್ದೋ ಒಂದು ಪಕ್ಷನ ಎತ್ತಿ ಅದ್ರ ಬಗ್ಗೆ ಏನೋ ಮಾತಾಡಬೇಕು ಅಂತಲ್ಲ, ಬಟ್ ಉದಾಹರಣೆಗೆ ಹೇಗೆ ಎಲ್ಲವೂ ಸಡಿಗೆ ಯಾವಾಗೂ ನಡೆಯಲ್ಲ ಅನ್ನೋದಕ್ಕೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದ್ದಾಗ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದ್ದಾಗ, ಪಕ್ಕದ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಸರ್ಕಾರವೇ ಇದ್ದಾಗ ಮಹದಾಯಿ ಹೋರಾಟದಲ್ಲಿ ಎಷ್ಟು ಮಟ್ಟಿಗೆ ಇವ್ರು ನ್ಯಾಯ ದೊರಕಿಸಕ್ಕಾಯ್ತು ಈ ರಾಜ್ಯದ ರೈತರಿಗೆ ಅನ್ನೋದನ್ನ ನಾವೆಲ್ಲ ಕಂಡಿದೀವಿ. ಜೊತೆಗೆ ಇದೇ ರೀತಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದ್ಸರಿ ಹೀಗೆ ಸಮಸ್ಯೆ ಆಗ್ತದೆ. ಅವಾಗ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ನನ್ನ ಪ್ರಕಾರ 19-20 ಬಿಜೆಪಿಯ ಎಂಪಿಗಳಿರ್ತಾರೆ. ಒಂದು ಅಣ್ಣಮಲೆಯಿಂದ ನಾವು 20 ಜನ ಇಲ್ಲಿ ಕುತ್ಕೊಂಡು ಒಂದು ಸಮರ್ಥವಾಗಿ ನಿರ್ವಹಿಸಕ್ಕಾಗಲ್ಲ. ಅಣ್ಣಮಲೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಇದು ನಾನು ಯಾಕೆ ಈ ಒಂದು ಪಕ್ಷನೇ ತಗೊಂಡು ಉದಾಹರಣೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡೂ ರಾಜ್ಯದಲ್ಲಿ ಅದೇ ಪಕ್ಷಗಳಿದ್ದಾಗೇನೆ ಏನು ಮಾಡಕ್ಕಾಗಲ್ಲ. ಎರಡೂ ರಾಜ್ಯದಲ್ಲಿ ಎಲ್ಲಿ ಕೇಂದ್ರ ಸರ್ಕಾರವನ್ನ 19 ಸೀಟ್ ಕೊಟ್ಟಿರುವಂತ ಸರ್ಕಾರ ಇಲ್ಲಿ ಒಂದು ಇರ್ಬೇಕಾದ್ರೆ ಆ ಪಕ್ಷನೇ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕಾಗದಿರೋ ಸಮಯದಲ್ಲಿ ಈಗ ನಮ್ಮ ಪರಿಸ್ಥಿತಿ, ಎರಡೂ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳಿದಾವೆ, ಇವ್ರ ರಾಜಕೀಯ ಉದ್ದೇಶಗಳು ಬೇರೆ ಬೇರೆ ಇದಾವೆ. ಹಾಗಾಗಿ ಇಲ್ಲಿ ರಾಜಕೀಯ ಗೋಡ ಗಳಿಸೋದು ಬೇಡ.
ಯಾಕಂತಂದ್ರೆ ಮೇಡಮ್ ನಾವು ಅಂಕಿಅಂಶಗಳನ್ನ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾವೇರಿ ನದಿ ಪಾತ್ರ ಅಂತ ನೋಡಿದಾಗ 42% ಕಾವೇರಿ ನದಿ ಪಾತ್ರ ಕರ್ನಾಟಕದಲ್ಲಿದ್ರೆ 54% ತಮಿಳುನಾಡು ಮತ್ತೆ ಪಾಂಡಿಚೇರಿಗಿದೆ. ಸೊ ನಮಗೆ ಎಷ್ಟು ಹೊಡೆತ ಬೀಳುತ್ತೆ ಅವ್ರಿಗೂ ಅಷ್ಟೇ ಹೊಡೆತ ಬೀಳುತ್ತೆ. ನಾನೀಗ ಒಬ್ಬ ರೈತನಾಗಿ ನೋಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಆ ರಾಜ್ಯದ ರೈತ ಈ ರಾಜ್ಯದ ರೈತ ಅಂತ ನೋಡ್ತಾ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಡ್ಯಾಮ್ ಅಲ್ಲೇ ನೀರಿಲ್ಲ, ನನ್ಗೆ ಕುಡಿಯಕ್ ನೀರಿಲ್ಲ, ನನ್ ಬಿತ್ತನೆ ಮಾಡಕ್ ನನಗೆ ನೀರಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನಾನು ಹರಿಸ್ತಾ ಹೋದ್ರೆ ಹೊರಗಡೆಗೆ ನನ್ನ ಇನ್ಫ್ಲೋ ಬಂದು 1300 1100 ಕ್ಯೂಸೆಕ್ಸ್ ನೀರು ಒಳ ಹರಿವಿದೆ. ಅದು ಎಲ್ಲಿ ಅಂದ್ರೆ ಕಬಿನಿ ಪಾತ್ರದಲ್ಲಿದೆ. ಯಾಕಂದ್ರೆ ಕೇರಳದಲ್ಲಿ ಮಳೆ ಆಗ್ತಾ ಇದೆ, ಕೊಡಗಲ್ಲಿ ಮಳೆ ಆಗ್ತಾ ಇಲ್ಲ. ಸೊ KRS ಗೆ ಅಷ್ಟು ಇನ್ಫ್ಲೋ ಕೂಡ ಇಲ್ಲ. ಅಂಡ್ KRS ನೀರು ನೇರವಾಗಿ ಬೆಂಗಳೂರು, ಯಾಕಂದ್ರೆ ಪ್ರತಿ ತಿಂಗಳು 2 TMC ನೀರು ಏನು ಬರ್ತಾ ಇದೆ ಬೆಂಗಳೂರು ಕುಡಿಯೋ ನೀರು ಮತ್ತೆ ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಏನ್ ಬರ್ತಿದೆ ಅದು KRS ನದಿ ಪಾತ್ರದಾಗಿದೆ. ಸೊ ಇಲ್ಲಿ ಬಿಲ್ಕುಲ್ ನೀರಿಲ್ಲ. ಸೊ ನಾವೇನ್ ಹೇಳಿದೆ ಅಂತ ಹೇಳಿದ್ರೆ ಮಾಮೂಲಿ ಸಾರ್ವಜನಿಕರಿಗೂ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಿದೆ, ನನ್ನ ಕೃಷಿಗೂ ಪೆಟ್ಟು ಬೀಳ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಸರ್ವಪಕ್ಷ ಸಭೆ ಏನ್ ಕರೆದಿದ್ದಾರೆ, ಐ ಥಿಂಕ್ ಇವತ್ತು ನಾಳೆ ಏನೋ ಕರೆದಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಸರ್ವ ಪಕ್ಷಗಳು ಒಮ್ಮತವಾಗಿ ನಿಂತ್ಕೊಂಡು ನಾಡದ್ದು 3ನೇ ತಾರೀಕೇನು ವಿಜಯ್ ಅವರು ಬರ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ. ಆ ಮೀಟಿಂಗ್ ಅಲ್ಲಿ ಬರೀ ಚೀಫ್ ಮಿನಿಸ್ಟರ್ ಒಬ್ಬರೇ ಇರಬಾರ್ದು ಮೇಡಮ್, JDS ಅವರು ಇರ್ಬೇಕು, ಬಿಜೆಪಿ ಅವರು ಇರ್ಬೇಕು, ಕಾಂಗ್ರೆಸ್ ಅವರು ಇರ್ಬೇಕು, ಮತ್ತೆ ನೀರಿನ ತಜ್ಞರು ಇರ್ಬೇಕು. ಎಲ್ಲಾ ನಿಂತ್ಕೊಂಡು ವಿಜಯ್ ಅವರಿಗೆ ಯಾಕೆ ನಮಗೆ ನೀರ್ ಬಿಡಕ್ಕಾಗಲ್ಲ ಅನ್ನೋದನ್ನ ಹೇಳಿ ವಾಪಸ್ ಕಳಿಸುವಂತ ಕೆಲಸ ನಾವು ಮಾಡಬೇಕು. ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಸಂಘಟನೆಯಿಂದ ದೊಡ್ಡ ಮಟ್ಟದ ಹೋರಾಟ ಅಂತ ಆಲ್ರೆಡಿ ಶುರು ಆಗಿದೆ, ಇನ್ನು ತೀವ್ರಗೊಳ್ಳುತ್ತೆ. ಓಕೆ ಕಿರಣ್ ಅವರೇ, ಬರ್ತೀನಿ ನಿಮ್ಮ ಹತ್ರ. ವಿಜಯ್ ಸರ್, ಹೌದು, ರಾಜಕೀಯದವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಅವರು ನಾವೇನ್ ಮಾಡಿದ್ವಿ ಅವ್ರೇನ್ ಮಾಡ್ಲಿಲ್ಲ ಅನ್ನೋದನ್ನೇ ಬರಲಿಟ್ಟು ತೋರಿಸ್ತಾರೆ, ಅದು ಸಹಜ. ಬಟ್ ನೀವೊಬ್ರು ತಜ್ಞರಾಗಿ ಹೇಳಿ ಸರ್, ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ವಾಸ್ತವಾಂಶವಾಗಿ ಏನಾಗಿದೆ, ಏನು ಕ್ಯಾಚ್ಮೆಂಟ್ ಏರಿಯಾ ಇದೆ ಅದರಲ್ಲಿ ಮಳೆ ಆಗಲಿಲ್ಲ. ಸೊ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ದಲ್ಲೇ ಇರೋದ್ರಿಂದ ಈ ಸರ್ಕಾರ ಆ ಸರ್ಕಾರನ ಯಾವ ಸರ್ಕಾರ ಅನ್ನೋ ವಯಸ್ಸು ಮಾತಾಡಲ್ಲ. ಆ್ಯಕ್ಚುಯಲ್ ಫ್ಯಾಕ್ಟ್ಸಲ್ಲಿ ನಾವು ಏನಾಗುತ್ತೆ, ನೀವು ಲಾಸ್ಟ್ ಇಯರ್ದೆಲ್ಲ ರೈನ್ಫಾಲ್ ಡಾಟಾ ಅಥವಾ ನಾವು ಕೊಟ್ಟಿರೋ ನೀರು ಅಥವಾ ಅವ್ರಿಗೆ ಸೇರಬೇಕಾಗಿರೋ ನೀರು ನೋಡಿದರೆ ನಾವು ಆಲ್ರೆಡಿ 40 TMC ನೀರು ಕೊಡಬೇಕಿತ್ತು ಜೂನ್ ಆ್ಯಂಡ್ ಜುಲೈಯಲ್ಲಿ. ನಮ್ಮ ಕರ್ನಾಟಕ ಸರ್ಕಾರ ಏನೂ ಮಾಡಿಲ್ಲ ಅಂದರೆ ಯಾವ ಪಕ್ಷ ಹೇಳ್ತಾ ಇಲ್ಲ, ಏಕೆಂದರೆ CM ಪಕ್ಷದವರಲ್ಲ, CM ಬಿಲಾಂಗ್ಸ್ ಟು ಎವ್ರಿಬಡಿ, ಇಟ್ ಡಸಂಟ್ ಬಿಲಾಂಗ್ ಟು ಒನ್ ಪಕ್ಷ. CM ಏನು ಮಾಡಿಲ್ಲ ಅನ್ನೋದು ತಪ್ಪಾಗುತ್ತೆ, ಅಥವಾ ನಮ್ಮ ಅಧಿಕಾರಿಗಳು ಏನು ಮಾಡಿಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕೆಂದರೆ ನಾವು ಎಲ್ಲಿ 40 TMC ನೀರು ಬಿಡಬೇಕಿತ್ತು ಜೂನ್ ಜುಲೈಯಲ್ಲಿ, ನಾವು ಬಿಟ್ಟಿರೋದೇ 3.5 TMC ನೀರು. ಸೊ ದಟ್ ಮೀನ್ಸ್ ಟು ಸೇ ದಟ್ ಏನೋ ನಾವು ಬಿಟ್ಟಿಲ್ಲ ನೀರು. ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಏನು ಬಿಡಬೇಕಿತ್ತು ಅದೇನೇನು ಬಿಟ್ಟಿಲ್ಲ, 3.5 TMC ಬಿಟ್ಟಿದ್ದು. ಬಿಡೋಕ್ಕೆ ಆಗಿಲ್ಲೂ ಇಲ್ಲ, ಯಾಕೆಂದರೆ ನಮ್ಮ ಹತ್ರ ನೀರು ಇಲ್ಲ. ಸೊ 67% ಲಾಸ್ಟ್ 30 ಇಯರ್ಸಿಗೆ ನೀವು ಕಂಪೇರ್ ಮಾಡಿದರೆ 67% ಶಾರ್ಟೇಜ್ ಇದೆ ವಾಟರ್. ನಮ್ಮ ಮಳೆ 45-50% ಕಡಿಮೆ ಆದರೆ ನೀರು ಶಾರ್ಟೇಜ್ ತುಂಬ ಇದೆ. ಈ ನೀರು ಶಾರ್ಟೇಜ್ ಕಡೆ ಯಾರು ಮಾತಾಡ್ತಾ ಇಲ್ಲ. ಯಾಕೆ ನೀರು ಶಾರ್ಟೇಜ್ ಆಗ್ತಾ ಇದೆ ಅನ್ನೋ ಕಡೆ ಇದು ನಾವು ಮಾತಾಡಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷ ನಾವು ಬರೀ ಡಿಮ್ಯಾಂಡ್ ಕಡೆ ಮಾತಾಡ್ತೀವಿ, ಸಪ್ಲೈ ಸೈಡಲ್ಲಿ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಷ್ಟು ಕಾಡುಗಳು ನಾಶಿಸ್ತಾ ಇದೆ, ಅದ್ರ ಕಡೆ ಯಾವ ಜಲಮಂಡಳಿಗಳು ಹೋಗ್ಬಿಟ್ಟು ಗಿಡ ಹಾಕ್ತಾ ಇದ್ದಾರೆ, ಯಾವ ಜಲಮಂಡಳಿಗಳು ನೀರಿಂಗ್ಸೋ ಕೆಲಸ ಮಾಡ್ತಾ ಇದೆ. ನಿಮಗೆ ಕಾಲಾವಧಿ ನೀರು ಅಲ್ಲಿ ಬರ್ತಾನೆ ಇರಬೇಕು ಅಂದರೆ, ಈಗ 1500 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ, ಅದನ್ನು 3000 ಕ್ಯೂಸೆಕ್ಸ್ ಅಲ್ಲಿ ನಾವು ಕೊಡಬೇಕು. ಆ ನೀರನ್ನು ಸಮಗ್ರವಾಗಿ ಬರ್ತಾನೆ ಇರಬೇಕು ಅಂದರೆ ಅಲ್ಲಿ ಕಾಡು ಏನಿದೆ ಅದನ್ನು ಬೆಳೆಸಬೇಕಾಗಿದೆ, ಅಲ್ಲಿ ನೀರಿಂಗ್ ಬೇಕಾಗಿದೆ. ಆವಾಗ ನಿಮಗೆ ಏನೋ ಒಂದು ಮಳೆ ಇಲ್ದಿದ್ದಾಗಲೂ ನೀರು ಬರ್ತಾ ಇರುತ್ತೆ. ನೀವು ಆ ಕಾಡನ್ನೆಲ್ಲ ಕಳೆದು ಅಲ್ಲಿರೋ ರೆಸಾರ್ಟ್ಗಳಿಗೆ ಮಾಡಕ್ಕೆ ಕೊಟ್ಟು ಅಲ್ಲಿಗೆ ಒಂದು ಬಫರ್ ಝೋನ್ ಮಾಡಬೇಕಿತ್ತು, ಸೆನ್ಸಿಟಿವ್ ಝೋನ್ ಅಂತ ಕ್ರಿಯೇಟ್ ಮಾಡಬೇಕಿತ್ತು. ಅಲ್ಲಿ ಎಲ್ಲ ಜಲಮಂಡಳಿಗಳು ಸೇರಿಸ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಇರಬೇಕಿತ್ತು. ವಿ ಹ್ಯಾವ್ ಟು ಸಿ ದ ಸಪ್ಲೈ ಸೈಡ್. ವರ್ಷ ಇದಾಗುತ್ತೆ, ಇನ್ನು ಮುಂದೆ ಇದೇ ಆಗುತ್ತೆ. ಯಾಕಂದರೆ ಈಗ ಕ್ಲೈಮೆಟಿಕ್ ಚೇಂಜಸ್ ಆಗಿರೋದ್ರಿಂದ ಅಕಾಲಿಕ ಮಳೆ ಬರ್ತಾ ಇದೆ. ಅಂದರೆ ಮಳೆ ನಿಮಗೆ ಬರ್ಬೋದು, ನಾವು ಈಗ ವಾದ ಮಂಡಿಸ್ಬೇಕಾದ್ರೆ ಏನು ಮಂಡಿಸ್ಬೇಕಾಗಿದೆ, ಮಳೆ ಬರ್ತಾ ಇದೆ ಅನ್ನೋದು ಲೆಕ್ಕ ಒಂದೇ ಅಲ್ಲ. ಯಾಕೆಂದರೆ ಮಳೆ ಬರ್ಬೋದು, 100 mm 1000 mm ಮಳೆ ಬಂದ್ಬಿಡುತ್ತೆ. ಬಟ್ ಆ ಮಳೆ ಹೆಂಗೆ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಈಗ ನಿಮಗೆ ಮಳೆ ಅದು ಏನೋ ಪಿರಿ ಸಣ್ಣದಾಗಿ ಮಳೆ ಬರಬೇಕು, ಸಡನ್ ಆಗಿ ಒಂದೇ ದಿವಸಕ್ಕೆ 100 mm ಮಳೆ ಬಂದರೆ ಅದು ಏನಕ್ಕೂ ಇಲ್ಲ. ಭೂಮಿಗೂ ಹಿಂಗ್ ಬೇಕು, ಅವಾಗ ನಿಮಗೆ ನೀರು ಕಂಟಿನ್ಯೂ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸಡನ್ ಆಗಿ ಒಂದ್ಸತಿ ಡ್ಯಾಮ್ ತುಂಬತ್ತೆ ಹೋಗ್ತಾ ಇರುತ್ತೆ. ಅಲ್ಲ, ಈಗ ಏನಾಗುತ್ತೆ, ಈ ಟೈಮಲ್ಲಿ ದೇ ಹ್ಯಾವ್ ಟು ಫಾರ್ಮ್ ಏನೋ ಆಲ್ ಪಾರ್ಟಿ ಇದು ಬೇಕು, ಎಲ್ಲರಿಗೂ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಸೇರಬೇಕು, ಒಕ್ಕಟ್ಟಾಗಿ ಇದು ಮಾಡಬೇಕಾಗತ್ತೆ. ಇವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ನೇಚರ್ನ ಬ್ಲೇಮ್ ಮಾಡಬೇಕು, ನಮ್ಮನ್ನು ನಾವು ಬ್ಲೇಮ್ ಮಾಡಬೇಕು. ಯಾಕಂದರೆ ನೇಚರ್ನ ನಾವು ಹಂಗೆ ಹಾಳು ಮಾಡಿದ್ವಿ, ಹಂಗಾಗಿ ಇವತ್ತು ಎಲ್ನಿನೋ ಎಫೆಕ್ಟ್ಸ್ಗಳಿದೆ. ಇನ್ನು ನೆಕ್ಸ್ಟ್ 4 ವರ್ಷ ಇದೇ ಪರಿಣಾಮ ಇರುತ್ತೆ ಅಂತ ಏನೋ ಸೆನ್ಸಿಟಿವ್ ಆಗಿ ಡಿಕ್ಲೇರ್ ಆಗಿದೆ. ಈ ಸತಿ ಸೂಪರ್ ಎಲ್ನಿನೋ ಅಂತ ಆಗಿದೆ.
ಸೊ ನಾವೀಗೇನಾಗಿದೆ ಆಕ್ಚುಲಿ ಇಲ್ಲ. ಆಮೇಲೆ ಒಂದೇನಾಗಿದೆ, ಈ ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಒಂದಿದೆ. ಅಂದ್ರೆ ಈಗ ಎಲ್ಲಾ ಟೈಮಲ್ಲಿ ಇದೇ ನೀರನ್ನು ಬಿಡಬೇಕು ಅಂದ್ರೆ ಆ ಡಿಸ್ಟ್ರೆಸ್ ಫಾರ್ಮುಲಾನ ಯಾಕೆ ಟ್ರಿಬ್ಯುನಲ್ ಅವರು ಅಳವಡಿಸಿಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ. ಸಂಕಷ್ಟ ಸೂತ್ರ ಅನ್ನೋದು ವೆರಿ ಇಂಪಾರ್ಟೆಂಟ್ ಇತ್ತು. ಈಗ ನೀವು ಅದನ್ನೇ ಇಷ್ಟು ಬಿಟ್ಟುಬಿಡಿ ಅನ್ನೋದಾಗ ಆಕ್ಚುಯಲ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನಿದೆ, ಈಗ ಅವ್ರು ಕಾವೇರಿ ಟರ್ಬಿನಲ್ ಇರೋರು ಮನುಷ್ಯರು ತಾನೆ. ಸಾರಿ ಟು ಇಂಟ್ರಪ್ಟ್ ಸರ್. ಕಾವೇರಿ ನೀರಿನ ಸಮಸ್ಯೆ ಆದಾಗ, ಬರಗಾಲ ಅಂತ ಬಂದಾಗ, ನಮಗೆ ಅನ್ಯಾಯ ಆಯ್ತು ಅಂದಾಗ ನಾವು ಈ ಪದವನ್ನ ಎತ್ತುತ್ತೀವಿ. ಡಿಸ್ಟ್ರೆಸ್ ಫಾರ್ಮುಲಾ ಅಥವಾ ಸಂಕಷ್ಟ ಸೂತ್ರ ಯಾಕೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಈ ಪ್ರಾಧಿಕಾರಗಳು ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ, ಅಥವಾ ನಾವು ಅವರಿಗೆ ಪ್ರೆಷರ್ ಹಾಕ್ಬೇಕಿತ್ತ? ಇಲ್ಲ, ಅಲ್ಲಿ ಏನ್ ಮಾಡ್ಬಿಟ್ರು ಅವರು, ಈ ಸಂಕಷ್ಟ ಸೂತ್ರನ ಕರೆಕ್ಟ್ ಆಗಿ ಇದನ್ನ ಮಾಡ್ಬಿಟ್ಟು ಇಟ್ಬಿಡ್ಬೇಕಿತ್ತು. ಅದೇನೇನ್ ಮಾಡಿದ್ರು, ನೀವು ರಾಜ್ಯಗಳು ಡಿಸ್ಕಸ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ಅಂದ್ಬಿಟ್ರು. ಯಾವ್ಯಾವ ವರ್ಷದಲ್ಲಿ ಏನೇನಾಗುತ್ತೆ ಅದರಲ್ಲಿ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಅದನ್ನು ಒಂದು ಕಟ್ಟುನಿಟ್ಟಿನ ಇಷ್ಟು ಮಳೆ, ಇಷ್ಟು ಕ್ಯಾಚ್ಮೆಂಟ್ ಏರಿಯಾ, ಇಷ್ಟು ಮಳೆ ಆಗಿದೆ, ಇಷ್ಟು ಮಳೆ ಆದರೆ ಇಷ್ಟು ಕಲೆಕ್ಷನ್ ಆಗುತ್ತೆ, ಈ ತಿಂಗಳಲ್ಲಿ ಇಷ್ಟೇ ಮಳೆ ಆದರೆ ಇಷ್ಟೇ ಬಿಡಬೇಕು ಅಂತ. ನೀವು ಈ ತಿಂಗಳಲ್ಲಿ ಇಷ್ಟು ಮಳೆ ಬಿಡಬೇಕು ಅನ್ನೋದು ಫಿಕ್ಸ್ ಆಗಿರೋದನ್ನ ಅದನ್ನು ಯು ಕೆನಾಟ್ ಫಿಕ್ಸ್ ಇಟ್. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು 40 TMC ಆಲ್ರೆಡಿ ಬಿಡಬೇಕಿತ್ತು, ಅದನ್ನು ಬಿಟ್ಟಿಲ್ಲ. ಹಂಗಾಗಿ ಈಗ ನೀವು ಅಟ್ಲೀಸ್ಟು ಇಲ್ಲ ನಮಗೆ 4 TMC ನೀರನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ನಾಟ್ ದಿ ಪಾಯಿಂಟ್. ಪಾಯಿಂಟ್ ಈಸ್ ಇಲ್ಲಿ ನಮಗೆ ಕುಡಿಯೋಕ್ಕೆ ಇಲ್ದಿದ್ದಾಗ ನಮ್ಮ ರೈತರಿಗೆ ಏನೋ ಮುಖ್ಯಮಂತ್ರಿಗಳು ಅವಾಗಲೇ ಹೇಳಿದರು, ಈಗ ರೈತರ ಸಂಕಷ್ಟ ಸಿಕ್ಕಾಪಟ್ಟೆ ಇದೆ, ಅದು ಯಾಕಂದ್ರೆ ನನಗೆ ಈಗ ದುಡಿಯೋಕ್ಕೆ ಇಲ್ದಿದ್ರೆ ನಾನು ತಿನ್ನೋದೇನು ಮುಂದೆ, ಆ ಥರ ಸಂಕಷ್ಟದಲ್ಲಿದೆ. ಬಟ್ ಆದರೆ ಯಾರ ಕೈಯಲ್ಲೂ ಇಲ್ದಲ್ಲೇ ಇರುವಂಥ ಪರಿಸ್ಥಿತಿ ಇದೆ. ಆವಾಗ ನಮಗೆ ಅಟ್ಲೀಸ್ಟ್ ಕುಡಿಯೋದಕ್ಕಂತೂ ಬೇಕಲ್ಲ, ಬದುಕಬೇಕಲ್ಲ. ಈ ವರ್ಷ ಬದುಕಿದ್ರೆ ನೆಕ್ಸ್ಟ್ ಇಯರ್ ಆದರೂ ಏನಾದ್ರು ದುಡಿಬಹುದು. ರಿವರ್ ವಾಟರ್ ಪಾಲಿಸಿನೂ ಹೇಳೋದು ಅದೇ ಅಲ್ವಾ ಸರ್, ಮೊದಲು ಕುಡಿಯೋ ನೀರು. ಹೌದು. ಸೊ ಈಗ ನಾವು ಈಗ ನಮಗೆ ಸುಮಾರು ಮಂಡ್ಯ, ಮೈಸೂರು, ನಮ್ದು ಬ್ಯಾಂಗ್ಳೂರು, ಇದೆಲ್ಲ ನಾವು ಇದರಲ್ಲಿ 70 to 80% ಇದರಲ್ಲಿ ನಾವು ಬದುಕ್ತಾ ಇರೋದು. ಆಮೇಲೆ ನಮ್ಮ ಬ್ಯಾಂಗ್ಳೂರಲ್ಲಿ ಈ ಸತಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಕಾವೇರಿ ನೀರು ಬೇರೆ ಕಡಿಮೆ ಬರುತ್ತೆ, ಪ್ಲಸ್ ಭೂಮಿಯಲ್ಲಿ ನೀರು ಹಿಂಗಿಲ್ಲ ಈ ವರ್ಷ. ಸೊ ನಮ್ಮದು ಬ್ಯಾಂಗ್ಳೂರು ಅಬೌಟ್ 30 to 40% ಬೋರ್ವೆಲ್ ಆಧಾರಿತವಾಗಿದೆ. ಸೊ ನಿಮಗೆ ಆ ಪರಿಸ್ಥಿತಿ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳೋದಾದ್ರೆ ನೀರು ವ್ಯರ್ಥ ಮಾಡ್ತಾ ಇದೀವಿ. ಆಮೇಲೆ ನಾವು ಯಾವ ಕಡೆಗೆ ಹೋಗ್ತೀವಿ, ಬೇಸಿಗೆ ಏನಾಗ್ಬೋದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. 40% ನಮ್ದು ಬೋರ್ವೆಲ್ ಆಧಾರಿತ ಬ್ಯಾಂಗ್ಳೂರು. ನಮಗೆ ಇಲ್ಲಿ ಕಾವೇರಿಯಿಂದ ನೀರು ಕಡಿಮೆ ಆಗುತ್ತೆ, ಪ್ಲಸ್ ಬೋರ್ವೆಲ್ಲಲ್ಲಿ ನೀರಿಲ್ಲ. ದಿನ ಬೆಳಿಗ್ಗೆ ಇದ್ರೆ ನನಗೆ ಒಂದು 20 ಕಾಲ್ ಬರುತ್ತೆ, ಬೋರ್ವೆಲ್ ಒಣಗೋಗಿದೆ ಸರ್, ಏನು ಮಾಡೋಣ, ಬೋರ್ವೆಲ್ ಒಣಗೋಗಿದೆ ಸರ್, ಈಗ ಏನು ಮಾಡೋಕ್ಕಾಗುತ್ತೆ, ಅವಾಗ ಮಾಡ್ದಲ್ಲೇ ಇರೋರು ಅಂತ ನಾವು ಅದೇ ಹೇಳ್ತೀವಿ. ಬೆಳಿಗ್ಗೆ ಇದ್ರೆ ಅದೇ ಬೈತಾ ಇರ್ತೀವಿ, ನೀವು ಆ ಕಾಲದಲ್ಲಿ ಮಾಡಿದ್ರೆ ಈಗ ನೀರು ಸಿಗ್ತಾ ಇತ್ತು ಇನ್ನು 1 ವರ್ಷ ಅಂತ. ಸೊ ನಾವು ಏನಾಗ್ತಾ ಇದೆ ಲಾಸ್ಟ್ ಈಗ ನಾವು ಪ್ಲಾನಿಂಗು ಅಷ್ಟೇ. ಈಗ ನಾವು ಎಲ್ಲರೂ ಸೇರಿ ಮಾತಾಡ್ತಾ ಇದೀವಿ, ನೆಕ್ಸ್ಟ್ ಇಯರ್ ಏನಾದ್ರು ಮತ್ತೆ ನೀರು ಕಡಿಮೆ ಆದರೆ ಮಾತಾಡ್ತೀವಿ. ವಿ ಆರ್ ನಾಟ್ ಟಾಕಿಂಗ್ ಆಫ್ ದ ಹೌ ಡು ವಿ ರೆಸ್ಟೋರ್ ದಟ್. ಬಂದಿದ್ದ ಚಿಕ್ಕ ಮಳೆಯಲ್ಲೂ ನಾವು ಹೆಂಗೆ ರೆಸ್ಟೋರ್ ಮಾಡ್ಬೋದು. ಸಮುದ್ರಕ್ಕೆ ಸೇರ್ತಾ ಇದೆ ಅಂದರೆ ನಾವು ಈ ನಮ್ಮ ಸಮುದ್ರಕ್ಕೆ ಸೇರ್ತಾ ಇದೀವಿ ಅಂತ ಎಲ್ಲರದ್ದು ವಾದ ಇದೆ. ಬಟ್ ಸಮುದ್ರಕ್ಕೆ ಸೇರ್ತಾ ಇದೆ ಅಂದರೆ ನಾವು ಅತಿ ಹೆಚ್ಚಾಗಿ ನೀರು ಬಿಡ್ತಾ ಇದೀವಿ. ಅದಕ್ಕೆ ಆ ನೀರನ್ನೇ ನಾವು ನಮ್ಮ ಕಾಡು, ಆ ಕಾಡು ಪ್ರದೇಶದಲ್ಲಿ ಹಿಂಗಿಸಿ ಕಡಿಮೆ ಮಾಡ್ಕೊಂಡಿದ್ರೆ ನಮ್ಮ ಒಳಹರಿವು, ಈಗ ಅವ್ರು ನೋಡೋದು ಒಳಹರಿವು ಎಷ್ಟಾಗಿದೆ ಅಂತ ನೋಡ್ತಾರೆ. ಆ ಒಳಹರಿವಿಗೆ ನಾವು ನಮ್ಮ ಏನು ಕ್ಯಾಚ್ಮೆಂಟ್ ಏರಿಯಾನ ಎನ್ರಿಚ್ ಮಾಡ್ಕೊಂಡಿದ್ರೆ ಅದು ಕಂಟಿನ್ಯೂಸ್ ನೀರು ಬರ್ತಾ ಇರೋದು, ಜಲ. ಅದನ್ನು ಮಾಡ್ತಾ ಇಲ್ಲ. ಸೊ ದೇರ್ ಇಸ್ ಎ ಸೈಂಟಿಫಿಕ್ ಅಪ್ರೋಚ್. ಒಂದು ಕಮಿಟಿ ಫಾರ್ಮ್ ಆಗಬೇಕು, ಅದರಲ್ಲಿ ಬುದ್ಧಿಜೀವಿಗಳು, ಸೈಂಟಿಸ್ಟ್ಗಳು, ಏನೋ ಕನ್ನಡ ಪರ ಸಂಘಟನೆಗಳು, ಏನೋ ಪಾರ್ಟಿಗಳು ಎಲ್ಲ ಸೇರಬೇಕು. ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಅಂದಾಗ ಅದಕ್ಕೆ ಪಾರ್ಟಿಗಳು ಇರಬಾರ್ದು. ದೇರ್ ಇಸ್ ನೋ ಪಾರ್ಟಿ, ದೇರ್ ಶುಡ್ ನಾಟ್ ಬಿ ಎ ಬೌಂಡ್ರಿ ಲೈನ್. ಯಾಕಂದ್ರೆ ನಮ್ಮ ಅಳಿವು ಎಲ್ಲರೂ ಒಟ್ಟಾಗಬೇಕು ಅಂತ. ಎಸ್ ಸರ್, ಯು ಆರ್ ರೈಟ್. ದಿಲೀಪ್ ಅವರೇ, ಪ್ರಾಧಿಕಾರದಲ್ಲಿ ಯಾರು ವಾದ ಮಾಡ್ತಾರೆ, ಹೇಗೆ ವಾದ ಮಾಡ್ತಾರೆ, ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು. ಡೆಫಿನೆಟ್ಲಿ ಎಸ್, ನೀವು ಹೇಳಿದ್ದೆಲ್ಲವನ್ನೂ ಒಪ್ಕೊಳ್ಳೋಣ. ಬಟ್ ಈ ಕಾವೇರಿ ಇಶ್ಯೂ ಆದಾಗ ಬಿಜೆಪಿ ಪಾತ್ರ ಏನೂ ಇಲ್ವಾ? ರಾಜ್ಯದಲ್ಲಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ, ಕರೆಕ್ಟು. ಹಂಗನ್ಕೊಂಡು ಬಿಜೆಪಿ ಅವರು ಯಾವುದನ್ನು ಹೊಣೆ ಹೊತ್ಕೋಬಾರ್ದ? ಮೇಡಮ್, ಈಗ ನೀರಾವರಿ ಸಮಸ್ಯೆ ಆದಾಗ, ಕಾವೇರಿ ಇಶ್ಯೂ ಆದಾಗ ನೀವು ಮೊದಲಿಂದಲೂ ನೋಡ್ಕೊಂಬನ್ನಿ. 2016ರಲ್ಲಿ ಅತಿ ದೊಡ್ಡ ಇಶ್ಯೂ ಆಯಿತು, ಅತಿ ದೊಡ್ಡ ಕಾವೇರಿ ಗಲಾಟೆ ಆಯಿತು, ಸಿದ್ದರಾಮಯ್ಯ ಸರ್ಕಾರ ಇತ್ತು. 2002ರಲ್ಲಿ ಆಯಿತು, ಅವಾಗ SM ಕೃಷ್ಣವ್ರದ್ದು ಸರ್ಕಾರ ಇತ್ತು, ಬಂಗಾರಪ್ಪನವ್ರ ಕಾಲದಲ್ಲಿ ಆಯಿತು. ನೀರಾವರಿ ಹಂಚಿಕೆ ಆಗ್ತಕ್ಕಂಥದ್ದು ಯಾವಾಗ್ಲೂ ಸಹ ನಾವು ತಮಿಳುನಾಡಿಗೆ ಎಷ್ಟು ಬಿಡಬೇಕು ಅಂತಕ್ಕಂಥದ್ದು, ಇಲ್ಲಾಗ್ತಕ್ಕಂಥ ಮಳೆಯ ಪ್ರಮಾಣ, ಜಲಾಶಯದ ಮಟ್ಟ ಮತ್ತೆ ಒಳ ಅರಿವಿನ ಪ್ರಮಾಣ, ಈ 3 ಬೇಸ್ ಮೇಲೆ ನೀರಾವರಿ ಹಂಚಿಕೆ ಆಗುತ್ತೆ. ಇಷ್ಟು ಬಿಡಬೇಕು, ಇಷ್ಟು ಕ್ಯೂಸೆಕ್ ಅಂತ ಹೇಳಿ. ನಾವು ಮಳೆ ಹಾಕ್ತಾ ಇಲ್ಲ, ನಮ್ಗೆ 40 TMC ನೀರು ಕೊಡಿ, 50 TMC ನೀರು ಕೊಡಿ. ಬಗ್ಗೆ ಬಿಜೆಪಿ ಪಾತ್ರ ಏನು ಅಂತ ಕೇಳಲಿಲ್ಲ. ಈ ತರದ ಸಿಚುವೇಶನ್ ಇದ್ದಾಗ ಸರ್ವ ಪಕ್ಷಗಳ ಸಭೆ ಅಂತ ಕರೀತಾ ಇದ್ದಾರೆ. ಇಲ್ಲಿ ಮಾಡೋದ್ ಬೇಡ್ರಪ್ಪ, ಬರ್ರಿ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲ, ಈಗ ಇವ್ರು ಹೇಳ್ತಾರೆ, ತಮಿಳುನಾಡಿನವ್ರು ಏನ್ ಹೇಳ್ತಾ ಇದ್ದಾರೆ, ಬರ್ರಿ ಒಟ್ಟಿಗೆ ಹೋಗೋಣ ಬರ್ರಿ, ಕರ್ಕೊಂಡು ಹೋಗ್ಬಿಟ್ರೆ ಒಂದು ಬ್ರಿಡ್ಜ್ ಆಗ್ಬಿಟ್ರೆ ಖಂಡಿತ ಹೆಗ್ಗಳಿಕೆ ಖಂಡಿತ ಮೇಡಮ್, ಖಂಡಿತ. ಆದ್ರೆ ಇಲ್ಲಿ ಇವ್ರೇನ್ ಹೇಳ್ತಿದ್ದಾರೆ, ನಾವು ನ್ಯಾಯಾಲಯದ ಪ್ರಕಾರ ಹೋಗೋಣ ಅಂತ ತಮಿಳುನಾಡವ್ರು ಹೇಳ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಆಗಿರ್ಬೋದು ಅಥವಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಆಗಿರ್ಬೋದು, ವಾಸ್ತವವನ್ನ ಮಂಡಿಸಬೇಕಾಗಿರ್ತಕ್ಕಂಥದ್ದು ಯಾರ ಕರ್ತವ್ಯ? ಆಯ್ತು, ನಮ್ಮ ಸರ್ಕಾರ ಕರ್ತವ್ಯ. ಇದನ್ನ ಯಾಕೆ ಮಂಡಿಸ್ತಾ ಇಲ್ಲ? ನೋಡಿ, ಈ ಕಾವೇರಿ ವಾಟರ್ ಅಲ್ಲಿ ನಾವು ದೊಡ್ಡ ಗಲಾಟೆ ಮಾಡಿಬಿಟ್ರೆ ಅಥವಾ ಮತ್ತೊಂದು ಮಾಡಿಬಿಟ್ರೆ
ನೀರು ಹೋಗೋದನ್ನ ಇನ್ನೊಂದು ಮಾಡ್ಬೋದು ಅಥವಾ ತಡೆ ಹಿಡಿಬಹುದು ಅಂತಲ್ಲ, ನಾವು ನಮ್ಮ ವಾದವನ್ನ ಸರಿಯಾಗಿ ಮಂಡಿಸಬೇಕು. ಆಯ್ತು, ಈಗ ಅದ್ರಲ್ಲಿ ಯಡವೀರರ್ ಅವರು ವಾಟ್ ನೆಕ್ಸ್ಟ್? ನೀವು ಬ್ರಿಡ್ಜ್ ಯಾಕೆ ಆಗ್ಬಾರ್ದು? ಕೇಂದ್ರ ಸರ್ಕಾರದವರು ಮಧ್ಯಸ್ಥಿಕೆ ಯಾಕೆ ಕೇಂದ್ರ ಸರ್ಕಾರ 2018ರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಬೋರ್ಡ್ ಅನ್ನ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ. ನೀವಿಬ್ರು ಎರಡೂ ರಾಜ್ಯಗಳು ಸೇರ್ಕೊಂಡು ಇದನ್ನ ಸರಿಪಡಿಸ್ಕೊಳ್ಳಿ, ಇದ್ರೊಳಗಡೆ ನಾವು ಕೇಂದ್ರದ ಒಬ್ರು ಪ್ರತಿನಿಧಿ ಇರ್ತಾರೆ ಅಂತ ಹೇಳಿ ಪ್ರತಿನಿಧಿನ ಇಟ್ಟು ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಎಲ್ಲಿನೂ ಆಗ್ತದೆ ಅಂತಕ್ಕಂಥದ್ದು ಇವತ್ತಿಂದ ಅಲ್ಲ ಮೇಡಮ್, ಸುಮಾರು 3 ತಿಂಗಳ ಹಿಂದೆನೆ IMDR ನಮಗೆ ಸೂಚನೆಯನ್ನ ಕೊಟ್ಟಿತ್ತು, ಎಲ್ಲಿನೂ ಆಗುತ್ತೆ, ಮಳೆ ಸಮಸ್ಯೆ ಆಗುತ್ತೆ ಅಂತ. ಕಾಂಗ್ರೆಸ್ ಸರ್ಕಾರ ಹೌದು ನೋಡಿ, ಈಗ ನಮಗೆ ಕೃಷಿ ಮಂತ್ರಿ ಇಲ್ಲ, ಬರಗಾಲ, ಕೆರೆಗಳು ಒಣಗಿದಾವೆ, ಯಾವ ಜಿಲ್ಲೆ ಪರಿಸ್ಥಿತಿ, ತಾಲೂಕುಗಳು ಯಾವ ಬರದಲ್ಲಿ ಒದ್ದಾಡ್ತಾ ಇದಾವೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಉಸ್ತುವಾರಿ ಮಂತ್ರಿಗಳಿಲ್ಲ. ಇವ್ರು ಹಿಂಡು ತಗೊಂಡೋಗಿ ಡೆಲ್ಲಿಲಿ ಇಟ್ರೆ ನಮಗೂ ಸಮಸ್ಯೆ ಆಗುತ್ತೆ. ಕರೆಕ್ಟ್, ಅದೆಲ್ಲ ಬಿಜೆಪಿ ಎಂಪಿಗಳು. ನೀವ್ ಹೇಳಿ, ಈ 3-4 ವರ್ಷದಲ್ಲಿ ಕಾವೇರಿ ಅಂತ ಬಂದಾಗ ಎಷ್ಟು ಜನ ಧ್ವನಿ ಎತ್ತಿದಿರಿ, ಎಷ್ಟು ಮಾತಾಡಿದಿರಿ? ಮೊದಲೇ ಹೇಳಿದೆ ನಿಮ್ಗೆ, ನೀರು ಭಾಷೆ ಅಥವಾ ನೆಲ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬಿಜೆಪಿ ನಾಡಿನ ಪರವಾಗಿ ನಿಂತ್ಕೊಳ್ತಕ್ಕಂಥ. ಅಲ್ಲ, ಎಷ್ಟು ಮಾತಾಡಿದಿರ? ಖಂಡಿತ ಮೇಡಮ್ ನೋಡಿ, ಆ ಅವಕಾಶಗಳು ಬಂದಾಗ ನಾವು ಮಾತಾಡಿದೀವಿ, ಆ ಸಮಯ ಬಂದಾಗ ಇವತ್ತು ಮಾತಾಡ್ತಾ ಇದೀವಿ, ಇವತ್ತು ಹೋರಾಟ ಮಾಡ್ತಾ ಇದೀವಿ. ತಮಿಳ್ನಾಡವರು ಎಂಪಿಗಳು ಅವಕಾಶ ಕ್ರಿಯೇಟ್ ಮಾಡ್ಕೊತಾರೆ, ನೀವು ಅವಕಾಶಕ್ಕೋಸ್ಕರ ತಲೆ ಬಗ್ಗಿಸ್ಕೊಂಡು ನಿಂತ್ರೆ ನೀರಾವರಿ ಇಶ್ಯೂಗೋಸ್ಕರ ತಮಿಳ್ನಾಡು ಸಮರ್ಥವಾಗಿ ವಾದ ಮಂಡಿಸಿದೆ. ಅವ್ರು ಸುಳ್ಳು ಹೇಳೋರು ಇನ್ನೊಂದು ಹೇಳೋರು ವಾದ ಮಾಡಿಸ್ಕೊಂಡು ನೀರ್ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ತಮಿಳುನಾಡಿನ ಜೋಸೆಫ್ ವಿಜಯ್ ನಾನು ಬೆಂಗಳೂರಿಗೆ ಬರ್ತೀನಿ ಮಾತಾಡ್ತೀನಿ ನಿಮ್ ಜೊತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಧೈರ್ಯವನ್ನ, ಈ ಒಂದು ಡೇರಿಂಗ್ ಡಿಸಿಷನ್ ಮುಖ್ಯಮಂತ್ರಿಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ? ಹೌದು, ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟು ಮನೇಲಿ ಇರಲಿ. ಬರ್ತೀನಿ ಮಾತಾಡ್ತಿದ್ರೆ ರಾಜೀನಾಮೆ ಅವರು ಕೇಳ್ತಾರೆ. ಕರ್ನಾಟಕ ಸರ್ಕಾರ ಫೇಲ್ಯೂರ್ ಇದು. ನೀಟ್ ಎಕ್ಸಾಮ್ಗೆ ಎಂತ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ ಗಟ್ಟಿ ಧ್ವನಿಯಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾರೆ. ಅದ ಕಾವೇರಿ ಅಂತ ಬಂದಾಗ ತೇಜಸ್ವಿ ಸೂರ್ಯನೂ ಮಾತಾಡಲ್ಲ, ಯಾವ MP ಬಿಜೆಪಿ ಅವರು ಮಾತಾಡಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಡಿಸೈಡ್ ಆಗ್ತಕ್ಕಂಥದ್ದು ಸದನದಲ್ಲ, ನೀಟ್ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಸದನದಲ್ಲಿ ಕಾವೇರಿ ಬಗ್ಗೆ ಪ್ರಸ್ತಾಪ ಮಾಡೋದು ಅನಗತ್ಯ ಅಂತ ಹೇಳ್ತಾರೆ. ಚರ್ಚೆ ಮಾಡಬೇಕು, ಆದ್ರೆ ಅಲ್ಟಿಮೇಟ್ಲಿ ಫೈನಲಿ ತೀರ್ಮಾನ ಆಗ್ಬೇಕಾಗಿರ್ತಕ್ಕಂಥದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ. ಈ ಬೋರ್ಡ್ ಅಲ್ಲಿ ನಮ್ಮ ಡೇಟಾವನ್ನು ನಾವು ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನಿಮ್ಮ ಪ್ರಯತ್ನ ಏನು ಮೇಡಮ್? ಸದನದಲ್ಲಿ ನಮ್ಮ ಎಂಪಿಗಳು ನಿಮ್ ಕಡೆ ಅವಕಾಶ ಬಂದಾಗ ಅವಕಾಶ ಹುಡುಕ್ಬೇಕು. ಸದನದಲ್ಲಿ ಈ ವಿಚಾರ ತೀರ್ಮಾನ ಆಗುತ್ತೆ ಅನ್ನೋದಾದ್ರೆ ನಾವು ಸದನದಲ್ಲಿ ಮಾತಾಡ್ಲಿಕ್ಕೆ ರೆಡಿ. ಇದು ಸದನದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದಲ್ಲ. ಕರ್ತವ್ಯ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಸೈಂಟಿಫಿಕ್ ಡೇಟಾಸ್ ಅನ್ನ ಕೊಡಬೇಕು. ಫೇಲ್ಯೂರ್ ಆಗಿದ್ದಾರೆ ಕಾಂಗ್ರೆಸ್. ತಮಿಳುನಾಡಲ್ಲಿರೋ 38 ಜನ ಎಂಪಿಗಳು ದಡ್ರು, ನಮ್ಮವ್ರು ಮಾತ್ರ ಬುದ್ಧಿವಂತರು. ನಮ್ಮಲ್ಲಿ ಅಷ್ಟೇ ಮೇಡಮ್, ಸದನದಲ್ಲಿ ಮಾತಾಡಿದ ತಕ್ಷಣ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ವಿ ಹ್ಯಾವ್ ಟು ಗಿವ್ ಡೇಟಾ. ನೀವು ನಿಮ್ ಪ್ರಯತ್ನನೇ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಇವತ್ತು ಹೋರಾಟ ಮಾಡ್ತಿರೋ ನಾವೇ, ಹೋರಾಟ ಮಾಡ್ತಿರೋ ನಾವೇ. ಮೈತ್ರಿಯ ನಾಯಕರು, ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಅವ್ರನ್ನ ಮಣ್ಣಿನ ಮಗ ಅಂತೆಲ್ಲ ಕರೀತಾ ಇದ್ರು. ಜಲಸಂಪನ್ಮೂಲ ಇಲಾಖೆ ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಸೊಲ್ಯೂಷನ್ ಹುಡುಕ್ಬೇಕು. ಸಮಸ್ಯೆ ಆಗಿರ್ತಕ್ಕಂಥದ್ದು ಕಾವೇರಿ ಟ್ರಿಬ್ಯುನಲ್ ಸಮಸ್ಯೆ ಆದಾಗ ಇವರ ಪ್ರತಿನಿಧಿಯನ್ನ ಕಳಿಸಿ ಡೇಟಾ ಕೊಟ್ಟು ಸರ್ವೆ ಮಾಡಿ, ಇವರ ವೈಮಾನಿಕ ಸರ್ವೆಯನ್ನ ಮಾಡಿ ಕೊಡಬೇಕಾಗಿದ್ದಂತ ಕರ್ತವ್ಯ ಇವ್ರದ್ದು. ಕಾಂಗ್ರೆಸ್ ಫೇಲ್ಯೂರ್ ಆಗಿದ್ದಾರೆ. ಇದುವರೆಗೂ ಸಹ ಕೃಷಿ ಸಚಿವ ಇಲ್ಲ. ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು? ಮಂತ್ರಿಗಳೇ ಇಲ್ದಂಗೆ ಮಾಡಿದ್ದಾರೆ. ಡೇಟಾ ನೀವು ಕಂಪ್ಲೀಟ್ ಡೇಟಾ ತೆಗೆದುಕೊಂಡಾಗ ರಾಜ್ಯ ಸರ್ಕಾರ ಬಿಜೆಪಿ ಇದ್ದಾಗ ಬಹಳ ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡಿದೀವಿ. ಟ್ರಿಬ್ಯುನಲ್ ನಲ್ಲಿ ನಮ್ಮ ವಾದವನ್ನ ಮಂಡಿಸಿದೀವಿ. ಕಾಂಗ್ರೆಸ್ ಇದ್ದಾಗಲೇ ಅತಿ ಹೆಚ್ಚು ಕಾವೇರಿ ಗಲಾಟೆ ಆಗಿರ್ತಕ್ಕಂಥದ್ದು, ಕಾವೇರಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಓಕೆ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್. ನೋಡಿ ಸರ್, ಕನ್ನಡ ಪರ ಸಂಘಟನೆಗಳು ನಾಡು ನೆಲ ಜಲ ಅಂತ ಬಂದಾಗ ನೀವೆಲ್ಲರೂ ಒಗ್ಗಟ್ಟಾಗ್ತೀರಿ. ಬಟ್ ಎಲ್ಲ ಸಲವೂ ನೀವೊಂದು ಹಂತಕ್ಕೆ ಹೋಗ್ತೀರಿ, ಅದು ಬಂದ್ ಅಂತ. ನೀವು ಬಂದ್ ಮಾಡಿ ಬಿಡಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಅಲ್ಲ. ಬಟ್ ಬಂದ್ ಮಾಡೋದ್ರಿಂದ ನಮಗೆ ಇಂಥ ವಿಚಾರಗಳಲ್ಲಿ ಎಷ್ಟು ಸಪೋರ್ಟ್ ಸಿಗತ್ತೆ ಅಥವಾ ಎಷ್ಟು ಲಾಸ್ ಆಗತ್ತೆ? ಖಂಡಿತ ಮೇಡಮ್, ಇದು ಬಂದು ಅನ್ನೋದು ಕೂಡ ಕಡೆ ನಿರ್ಧಾರ ಆಗಿರಬೇಕು. ಬಂದಿಂದ ಇದ್ರ ಉಪಯೋಗ ಏನೂ ಇಲ್ಲ. ಆದರೆ ನಮ್ಮನ್ನು ಆಳುವಂಥ ಪಕ್ಷಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವರು ಧ್ವನಿ ಎತ್ತಬೇಕಾಗಿರೋಂಥದ್ದು ಸದನದಲ್ಲಿ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇವರು ಧ್ವನಿ ಎತ್ತಬೇಕಾಗಿರೋಂಥದ್ದು. ಇವರು ಧ್ವನಿ ಎತ್ತದಿದ್ದಾಗ ನಾವು ಯಾರನ್ನು ಕೇಳಬೇಕು? ನಾವು ಏನು ಮಾಡಬೇಕು? ಇವತ್ತು ಬರಗಾಲ ಇವತ್ತು ಬಂದಿರೋದಲ್ಲ, ಅನೇಕ ಸಾರಿ ಬಂದಿದೆ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಬರಗಾಲ ಬಂದಿದೆ, ಬಂಗಾರಪ್ಪನವರಿದ್ದಾಗೂ ಬರಗಾಲ ಬಂದಿದೆ. ಕಾವೇರಿ ಕಣಿವೆಯಲ್ಲಿ ನೀರಿಲ್ಲದೆ ಇರೋವಂಥದ್ದು ಪ್ರತಿ ವರ್ಷನೂ ಆಗುತ್ತೆ. ವರ್ಷಕ್ಕೆ 2 ವರ್ಷಕ್ಕೊಂದ್ಸರಿ ಕಂಟಿನ್ಯೂ ಆಗ್ತಾ ಇದೆ ಅದು. ಆದರೆ ಆ ಪ್ರತಿ ಸಾರಿನೂ ಈಗ ಇವ್ರು ಹೇಳ್ತಿದ್ದು, ದಿಲೀಪ್ ಅವರು ಹೇಳೋ ಪ್ರಕಾರವಾಗಿ ಅದು ಏನು ಕಾವೇರಿ ಟ್ರಿಬ್ಯುನಲ್ ಅಲ್ಲಿ ನಿರ್ಧಾರ ಆಗಬೇಕು ಅಂತ.
ಆದರೆ ಇಲ್ಲಿ ರಾಜಕೀಯ ಅಂತ ಬಂದಾಗ ಅವ್ರಿಗೆ ಅಧಿಕಾರ ಬೇಕಾಗಿದ್ದಾಗ ಬಾವಿಗಿಳಿದು ಇಡೀ ಸದನನೇ ಹಾಳಾಗ್ಬಿಡುತ್ತೆ. ಆ ದಿನಗಳೆಲ್ಲನೂ ಸಮಯನೇ ಹಾಳು ಮಾಡಿ ಬಾವಿಗಿಳಿದು ಹೋರಾಟ ಮಾಡ್ತಾರೆ. ಇವತ್ತು ಎಷ್ಟು ಜನ MP ಗಳಿದ್ದಾರೆ, ಎಷ್ಟು ಜನ MLAಗಳು, ಮಂತ್ರಿಗಳಿದ್ದಾರೆ, ಯಾರು ಇದ್ರ ಬಗ್ಗೆ ಮಾತಾಡಿದ್ದಾರೆ? ಯಾಕೆ ಈಗ ಇವ್ರು ಹೇಳ್ತಾ ಇದ್ದಾರೆ ಅದು ಅಲ್ಲೇ ತೀರ್ಮಾನ ಆಗಬೇಕು ಅಂತ? ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಈಗ ನೀವು ಕರೆಕ್ಟಾಗಿ ಹೇಳಿದ್ರಿ, ತಮಿಳುನಾಡಲ್ಲಿ ಅವರು ರಾಜಕಾರಣನೇ ಮಾಡ್ತಿದ್ದಾರೆ. ಅವರು ಅಷ್ಟು ಒಗ್ಗಟ್ಟಿಂದ ಅವ್ರಿಗೆ ಕುಡಿಯೋ ನೀರು ಅವಶ್ಯಕತೆ ಇಲ್ಲ, ಅವ್ರಿಗೆ ರೈತರಿಗೆ ಬೆಳೆಯೋಕ್ಕೋಸ್ಕರ ಕೇಳ್ತಿದ್ದಾರೆ ನೀರು. ನಮಗೆ ಕುಡಿಯೋಕ್ಕೆ ನೀರಿಲ್ದಿದ್ದಾಗ ಅವರು ಬೆಳೆಯೋಕ್ಕೋಸ್ಕರ ಅಷ್ಟು ಒಂದು ಎಷ್ಟು ನಮ್ಮ ಕರ್ನಾಟಕದ ಮೇಲೆ ದ್ವೇಷ ಇಟ್ಕೊಂಡು ಕೇಳ್ತಿದ್ದಾರೆ. ಆದರೆ ನಮ್ಮ ಇಲ್ಲಿನ ರಾಜಕಾರಣಿಗಳಿಗೆ ರೈತರ ಮೇಲೆ ಎಷ್ಟು ಕಾಳಜಿ ಇದೆ, ಕನ್ನಡಿಗರ ಮೇಲೆ ಎಷ್ಟು ಕಾಳಜಿ ಇದೆ? ಯಾಕೆ ಕೇಳೋದಿಲ್ಲ ಇವು? ಇನ್ಯಾರನ್ನ ಕೇಳ್ಬೇಕು ನಾವು? ನಿಮ್ಮನ್ನ ಮತ ಕೊಟ್ಟು ಇಷ್ಟಿಷ್ಟು ಸೀಟುಗಳನ್ನ ಕಳಿಸಿರೋದೇನಕ್ಕೆ? ನೀವು ಸುಮ್ಮನೆ ಅಲ್ಲಿ ಪೋಸ್ ತಗೊಂಡ್ಬರಕ? ನಾವ್ ಇನ್ಯಾರನ್ನ ಕೇಳಬೇಕು? ಹೋರಾಟ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ ಮೇಡಮ್? ಇಂಥ ದಾರಿಯಲ್ಲಿ ಹೋಗಿ ಅಂತೇಳಿ ನಮ್ಗೆ ಅಧಿಕಾರ ಇದೆಯಾ ಕನ್ನಡಿಗರಿಗೆ? ಇಲ್ಲ ಸರ್, ಆರಂಭದಲ್ಲಿ ನಿಮಗೆ ಫಸ್ಟೇ ಕ್ಲೈಮ್ ಮಾಡ್ಬಿಟ್ಟೆ, ನೀವು ಬಂದ್ ಮಾಡಿ ಅಥವಾ ಮಾಡಬೇಡಿ ಅನ್ನೋದು ನನ್ನ ವಾದ ತಕರಾರು ಅಲ್ವೇ ಅಲ್ಲ. ಪಕ್ಷ ಅವಾಗ್ಲಾದ್ರೂ ಬಂದಿಂದ ಪ್ರಯೋಜನಗಳು ಇದೆಯಾ ಜನರಿಗೆ ತಿಳಿಸಿ. ಅಲ್ಲ, ಖಂಡಿತ ಮೇಡಮ್, ಬಂದಿಂದ ಪ್ರಯೋಜನ ಅಂತೂ ನಮ್ಗೆ ನಷ್ಟ. ನಮ್ಗೆ ಒಂದು ದಿನ ಸುಮಾರು ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಮತ್ತೆ ಮಕ್ಕಳಿಗೆ, ಮಧ್ಯಮ ವರ್ಗದವರಿಗೆ, ವ್ಯಾಪಾರಸ್ಥರಿಗೆ ಎಲ್ರಿಗೂ ಲಾಸ್ ಆಗುತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಹೆಚ್ಚಾಗಿ ನಾವು ಮಾಡ್ತಾ ಇರೋದು ತಮಿಳುನಾಡಿನ ವಿರುದ್ಧ, ಬಟ್ ಅವರಿಗೆ ₹1 ಲಾಸ್ ಆಗಲ್ಲ, ಅವ್ರಿಗೆ ಲಾಸ್ ಆಗೋದಿಲ್ಲ. ಖಂಡಿತ ಈಗ ನಮ್ಮ ಸರ್ಕಾರ ಕಡೆ ಪಕ್ಷ ಅವಾಗ್ಲಾದ್ರೂ ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸುತ್ತೇನೋ ನೋಡೋಣ ಅನ್ನೋ ಕಾರಣಕ್ಕೆ ಕ್ರಿಯೇಟ್ ಮಾಡ್ಬೇಕು. ಅಷ್ಟು ಬಿಟ್ರೆ ನಮ್ಗೆ ಜನರಿಗೆ ತೊಂದರೆ ಕೊಡುವಂತ ಉದ್ದೇಶ ಅಲ್ಲ. ಇವತ್ತು ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಒಂದು ಬಂದ್ ಮಾಡ್ಬೇಕಂತ ಸುಮ್ಮನೆ ಇಲ್ಲ ಮೇಡಮ್. ಅದು ಎಷ್ಟು ಕೇಸ್ಗಳಾಗುತ್ತೆ ಅವತ್ತು. ಇವತ್ತಿಗೂ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಮುಖ್ಯಮಂತ್ರಿ ಬಂದಾಗ ಕನ್ನಡಿಗರ ಮೇಲೆ ಕೇಸ್ ವಾಪಸ್ ತಗೊಂತೀನಿ ಅಂತ ಹೇಳಿದ್ದಾರೆ. ಎಷ್ಟು ಕೇಸ್ ವಾಪಸ್ ತಗೊಂಡಿದ್ದಾರೆ? ಓಕೆ ವಿಜಯ್ ಸರ್, ಈಗ ಕೃಷ್ಣ ಅಂತ ಬಂದಾಗ ನಮಗೆ ಸಮಸ್ಯೆ ಆಗಲ್ಲ, ಎಲ್ಲ ರಾಜ್ಯದವರು ಕೂಡ ಕ್ಲೀನ್ ಆಗಿ ಹಂಚ್ಕೊಳ್ತಾರೆ. ಕಾವೇರಿ ಅಂತ ಬಂದಾಗಲ ಯಾವಾಗ್ಲೂ ನಮಗೆ ಪೆಟ್ಟಿಯಾಗಿ ಬರುತ್ತೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಒಂದು ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ, ಒಂದು ಸರ್ ಏನೋ ಲಿಮಿಟೆಡ್ ಕ್ಯಾಚ್ಮೆಂಟ್ ಏರಿಯಾಸ್ ಇರೋದ್ರಿಂದ, ಆಮೇಲೆ ಪದೇ ಪದೇ ಅಲ್ಲಿ ರೈನ್ ಫೇಲ್ಯೂರ್ಸ್ಗಳು ಜಾಸ್ತಿ ನೋಡ್ತಾ ಇರ್ತೀವಿ ನಾವು. ಸೊ ಹಾಗಾಗಿ ಆ ಥರ ಇಲ್ಲಿ ಆದರೆ ನೀವು ಈಗ ನಿಮಗೆ ತುಂಗಭದ್ರಾ ಇದಕ್ಕಾದರೆ ಮಲೆನಾಡು ನಿಮಗೇನೋ ಶಿವಮೊಗ್ಗ ಚಿಕ್ಕಮಂಗ್ಳೂರು ಬೆಲ್ಟಲ್ಲಿ ಏನೋ ಸತತವಾಗಿ ಮಳೆ ಬರ್ತಾ ಇದೆ, ಅಲ್ಲಿ ನಡೀತಾ ಇದೆ. ಬಟ್ ಇಲ್ಲಿ ಏನಾಗುತ್ತೆ, ಒಂದು ಆಮೇಲೆ ಡಿಪೆಂಡೆನ್ಸಿ ಇಲ್ಲಿ ತುಂಬ ಇದೆ. ಮೇನ್ಲಿ ಡ್ರಿಂಕಿಂಗ್ ವಾಟರ್ ಡಿಪೆಂಡೆನ್ಸಿ ತುಂಬ ಇದೆ ನಮ್ಮದು. ಈಗ ಏನಾಗುತ್ತೆ, ಅಟ್ಲೀಸ್ಟ್ ಅಗ್ರಿಕಲ್ಚರ್ ಸ್ವಲ್ಪ ಆದರೂ ಮುಂದೂಡ್ಬೋದು ನೀವು, ಬಟ್ ಡ್ರಿಂಕಿಂಗ್ ವಾಟರ್ ಹೇಗೆ ಮುಂದೂಡ್ತೀರಾ? ಇದರಲ್ಲಿ ವಾದ ಇನ್ನೊಂದು ಏನಂತ ನಮ್ಮದು ಇದರಲ್ಲಿ ಆಗಬೇಕಿತ್ತು ಅಂದರೆ, ಒಂದು ನಮ್ಮಲ್ಲಿ ಮಾನ್ಸೂನ್ ಈಗ ರಿಸೀಡಿಂಗ್ ಮಾನ್ಸೂನ್, ನಮ್ಮದು August 15th ಆದರೆ ಮಾನ್ಸೂನ್ ನಮ್ಮದು ಫುಲ್ ರಿಸೀಡ್ ಆಗಿಬಿಡುತ್ತೆ. ಇಲ್ಲೊಂದು ವಾದದಲ್ಲಿ ನಾವೇನು ಸ್ಟ್ರಾಂಗ್ ಪಾಯಿಂಟ್ ಆಗಿ ಪಿಚ್ ಮಾಡಬೇಕು ಅಂದರೆ, ಇನ್ನು ತಮಿಳ್ನಾಡಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಬರೋಕ್ಕಿದೆ. ಸೊ ದೇ ಹ್ಯಾವ್ ಗಾಟ್ ಇನಫ್ ಆಫ್ ಅಪರ್ಚುನಿಟಿ ಟು ಗೆಟ್ ರೈನ್. ನಮಗೆ ಈ ಅಪರ್ಚುನಿಟಿ ಕ್ಲೋಸ್ ಆಗಿ ಮುಗಿತಾ ಬರ್ತಾ ಇದೆ, ಅಲ್ಲಿ ಶುರು ಆಗ್ತಾ ಇದೆ. ಸೊ ದಟ್ ಶುಡ್ ಬಿ ಒನ್ ಆಫ್ ಅವರ್ ವಾದ. ನಿಮ್ಮಲ್ಲಿ ಅಟ್ ಲೀಸ್ಟ್ ಆಪ್ಷನ್ ಇದೆ. ಅಂಡ್ ವಾಟ್ ವಿ ಆರ್ ಆಸ್ಕಿಂಗ್ ಈಸ್, ನಮಗೆ ಡ್ರಿಂಕಿಂಗ್ ವಾಟರ್ ನಮ್ಮ ಹತ್ರ ಇರೋದೇ 15 TMC ನೀರು, ಅದರಲ್ಲಿ 6 TMC ನೀರು ಡೆಡ್ ಸ್ಟೋರೇಜ್, ಅದೇನಕ್ಕೂ ಉಪಯೋಗ ಇಲ್ಲ, ಹೂಳು ತುಂಬಿಕೊಂಡಿದೆ. ಅದನ್ನು ಜಾಗ ಹಿಂಗೆ ತಗೊಂಡಿದ್ದೀವಿ ನಾವು, ಅದನ್ನು ಅಳತೆಗೆ ತೊಗೊಂಡಿದ್ದೀವಿ, ಬಟ್ ದಟ್ ಈಸ್ ಆಫ್ ನಮಗೆ ಡೈಲಿ ಮಂತ್ಲಿ 2 TMC ನೀರು ಬರೀ ಕುಡಿಯೋದಕ್ಕೆ ಬೇಕು, ಬೆಂಗಳೂರು ಒಂದಕ್ಕೆ. ಸೊ ನಮಗೆ ಡ್ರಿಂಕಿಂಗ್ ವಾಟರ್ದೇ ಶಾರ್ಟೇಜ್ ಇದೆ. ಅಟ್ ದ ಎಂಡ್ ಆಫ್ ದ ಡೇ ದ ಲೈಫ್ ಆಫ್ ಎ ಪರ್ಸನ್, ಏನೋ ಫಂಡಮೆಂಟಲ್ ರೈಟ್, ವಾಟರ್ ಈಸ್ ಅ ಫಂಡಮೆಂಟಲ್ ರೈಟ್. ಆ ಫಂಡಮೆಂಟಲ್ ರೈಟಿಗೆ ಧಕ್ಕೆ ಆಗ್ತಾ ಇದೆ ಇವತ್ತು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ಳಲ್ಲ. ನಮ್ಮ ಕಡೆಯವರು ವಾದ ಮಾಡಿಲ್ಲ, ಯಾಕೆಂದರೆ ದೇ ಆರ್ ಆಲ್ ಲರ್ನೆಡ್ ಪರ್ಸನ್ಸ್ ಹೂ ಹ್ಯಾವ್ ಗಾನ್ ದೇರ್. ಏನೋ ಅವ್ರದ್ದು ಏನೋ ವಾಟ್ ದಿಸ್ ಒನ್ ದೇ ಹ್ಯಾವ್ ಡನ್ ಇಟ್. ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಬೇಕಿತ್ತು, ಆಗಲಿಲ್ಲ. ಅಲ್ಲಿ ಅನ್ಯಾಯ ಆಗಿದೆ, ನಮಗೆ ಅನ್ಯಾಯ ಆಗ್ತಾನೆ ಇರುತ್ತೆ. ಅದು ಒಂದು ಹಿಸ್ಟ್ರಿ ಇದೆ ಅದಕ್ಕೆ. ಯು ಆರ್ ರೈಟ್. ಅಂದ್ರೆ ಇಲ್ಲಿನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂಡ್ ಇಲ್ಲಿ ನೀರಿಲ್ಲ, ಅಲ್ಲಿ ನೀರಿದೆ, ನೀರು ಸಿಗ್ಲಿಕ್ಕೂ ಅವಕಾಶ ಇದೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇಲ್ಲ. ಅಂಡ್ ಬರೋ ನೀರ್ನ ಹಿಡಿದಿಟ್ಕೊಳ್ಳೋ ತಾಕತ್ ಇದ್ದಾಗ್ಲೂ ಕೂಡ ಮೈ ಬಗ್ಸಿ ಅವ್ರೊಂದು ಡ್ಯಾಮ್ ಕಟ್ಟಕ್ ಮುಂದಾಗ್ತಾ ಇಲ್ಲ. ಇಂಥ ಪಾಯಿಂಟ್ಗಳನ್ನ ಯಾಕೆ ನಮ್ಮವರು ಅರ್ಥ ಮಾಡಿಸ್ತಾ ಇಲ್ಲ? ಎಲ್ಲಿ ವೀಕ್ ಆಗ್ತಾ ಇದ್ದಾರೆ? ಅಲ್ಲ, ಏನಾಗಿದೆ ಅಂದ್ರೆ, ಕೆಲವು ಕಡೆ ಒಂದು ಪೊಲಿಟಿಕಲ್ ವಿಲ್ ಇರ್ಬೋದು, ಸಮ್ವೇರ್ ವಿ ಮೇ ಹ್ಯಾವ್ ಫೇಲ್ಡ್. ಯಾವ ಪಾರ್ಟಿ ಅಂತ ಇಲ್ಲ, ಎವ್ರಿಬಡಿ ಹ್ಯಾವ್ ಫೇಲ್ಡ್. ಏನಾಗುತ್ತೆ, ನಮಗೀಗ ತೊಂದರೆ ಬಂದಾಗ ನಾವು ಯೋಚನೆ ಮಾಡ್ತೀವಿ, ಎಲ್ಲರೂ ಕೂತ್ಕೊಳ್ತೀವಿ. ತೊಂದರೆ ಹೋಗಿದ ತಕ್ಷಣನೇ ದೆನ್ ನಮ್ಮ ಪ್ರಯಾರಿಟಿಗಳು ಚೇಂಜ್ ಆಗುತ್ತೆ. ಹಂಗೆ ಆಗಬಾರ್ದು. ಒಂದು ಕಮಿಟಿ ಇರಬೇಕು, ಇನ್ನು ಕರ್ನಾಟಕನೇ ಆಗಲಿ, ಅದನ್ನೇ ಮುಂದೆ ಹೋಗೋಕ್ಕೆ ಅದನ್ನು ನೋಡಬೇಕು. ಅಲ್ಲಿವರೆಗೆ ನಾವು ಸಾಲ್ವ್ ಆಗಲ್ಲ ಈ ಪ್ರಾಬ್ಲಮ್. ಇದೇನಾಗುತ್ತೆ, ನಾವು ಇವತ್ತು ನಾವು ಎಲ್ಲರೂ ಸೇರಿದ್ದೀವಿ, ಹೋರಾಡ್ತೀವಿ, ಮತ್ತು ನಾಳೆ ಬಂದಾಗ ನಮ್ಮ ಪ್ರಯಾರಿಟೀಸ್ಗಳು ಚೇಂಜ್ ಆಗಿಬಿಡುತ್ತೆ. ಆ ಥರ ಆಗಲೇಬಾರ್ದು. ದೇರ್ ಶುಡ್ ಬಿ ಸಮ್ ಫಾರ್ಮುಲಾ ವಿಚ್ ಕ್ಯಾನ್ ರಿಯಲಿ ಟೇಕ್ ಅಪ್ ದಿಸ್ ಮ್ಯಾಟರ್ ಟು ದ ಎಂಡ್. ಕರೆಕ್ಟ್.
unless we do that, Logical ending ending ತಗೊಂಡು ತಗೊಂಡು, unless we take that, Correct. this problem is not going to ವರ್ಷವೂ solve. ಇದಿದ್ದೇ ಆಮೇಲೆ ಇರುತ್ತೆ. ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ನಾವು ಮಾಡಿಲ್ಲ ಅಂದ್ರೆ ಇದು ನೆಕ್ಸ್ಟ್ ಎವ್ರಿ ಇಯರ್ ಇನ್ನು ಕಡಿಮೆನೇ ಆಗತ್ತೆ ಹೊರತು ಜಾಸ್ತಿ ಆಗಕ್ ಸಾಧ್ಯನೇ ಇಲ್ಲ. ಇದು ಮಾತಾಡಿದ್ರೆ Okay, ಬರ್ತೀನಿ ನಾನು. ಮಂಜು ಅವ್ರೆ. ಇನ್ನು ಇದು ಸಾಧ್ಯನೇ ಇಲ್ಲ. ನೀವು ಇದನ್ನ ವರ್ಷ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ correct. ಒಳಹರಿವು ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ದ ಇವ್ರ ಅವ್ರ ಮೇಲೆ ಜಗಳ, ಇವ್ರ ಮೇಲೆ ಜಗಳ ಮಾಡ್ಕೊಳ್ಳೋದ್ರಿಂದ ಬಗೆಹರಿಲ್ಲ. ಮಂಜು ಅವರೇ, ಸರ್ವ ಪಕ್ಷಗಳ ಸಭೆ ಕರಿತೀವಿ, ಮಾತಾಡ್ತೀವಿ, ಇವೆಲ್ಲವೂ ಸರಿ. ಆ ಸರ್ವ ಪಕ್ಷಗಳ ಸಭೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಅವರು ಲೆಕ್ಕಕ್ಕೆ ತಗೋಬೇಕಾಗಿದ್ದು ರೈತರನ್ನ. ಬರಗಾಲ ಆರಂಭ ಆದಾಗಿನಿಂದ ಕಾವೇರಿ ಇಶ್ಯೂ ಹಿಂಗ್ ರೈಸ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಆ ಭಾಗದ ಎಷ್ಟು ಜನ ರೈತರನ್ನ ಕರೆಸಿ ಎಷ್ಟು ಸಲ ಮೀಟಿಂಗ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ತಪ್ಪಾಗುತ್ತೆ, ಬೇಡ ಸರ್ಕಾರ ಅಂತ ತಗೊಳ್ಳೋಣ. ಮೇಡಮ್, ರೈತರನ್ನ ಕರೆದು ಮಾತಾಡ್ಸೋದು ಒಂದು ವರ್ಷಕ್ಕೊಂದ್ಸರಿ ಮೇಡಮ್. ಈ ದೇವ್ರ ಜಾತ್ರೆಗೆ ಹೋಯ್ತಾರಲ್ಲ ಅಂತಾರ, ಅದು ಯಾವಾಗ ಅಂದ್ರೆ ಈ ಬಜೆಟ್ ಇರುತ್ತಲ್ಲ, ಬಜೆಟ್ ಮುಂಗಡ ಒಂದಷ್ಟು ನಮ್ಮ ರೈತರ ಮುಖಂಡರನ್ನ ಕರೆಸ್ತಾರೆ. ಆಲ್ರೆಡಿ ಇವರು ಬಜೆಟ್ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದೊಂದು ಪದ್ಧತಿ ಬಂದ್ಬಿಟ್ರಿಂದ ವಾಡಿಕೆಗೋಸ್ಕರ ಕರೆಸ್ತಾರೆ, ಮಾತಾಡಿಸ್ತಾರೆ, ಒಂದಷ್ಟು ಲೆಟರ್ಸ್ ಕಳಿಸ್ತಾರೆ. ಬಿಟ್ರೆ ಈ ತರ ಒಂದು ಸಮಸ್ಯೆ ಇರುವಂತ ಸಮಯದಲ್ಲಿ ಕರ್ಕೊಂಡು ಅವ್ರನ್ನ ಮಾತಾಡೋದಾಗ್ಲಿ, ಏನ್ ಬೇಕು ಏನ್ ಬೇಡ ಅಂತ ಕೇಳಿದ್ರೆ ಯಾವ ಪಕ್ಷಗಳು ಮಾಡಿಲ್ಲ. ಮಧ್ಯದಲ್ಲಿ ಒಂದ್ಸರಿ ಒಂದ್ಸರಿ ಕುಮಾರಸ್ವಾಮಿ ಅವ್ರ ಪ್ರಯತ್ನ ಪಟ್ಟಿರೋ ಬಿಟ್ರೆ ಯಾರು, ಎಸ್ಪೆಷಲಿ ಇಂತಹ ಸಮಯದಲ್ಲಿ ಯಾರು ಅದನ್ನ ಮಾಡಿಲ್ಲ. ಬಟ್ ವಿಜಯ್ ಕುಮಾರ್ ಅವರು ತುಂಬಾ ಒಂದು 2 ವ್ಯಾಲಿಡ್ ಪಾಯಿಂಟ್ ಗಳನ್ನ ಟಚ್ ಮಾಡಿದ್ರು ಮೇಡಮ್. ಜೂನ್ 19-20 ಇರ್ಬೇಕು ನನ್ನ ಪ್ರಕಾರ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಅಸೆಂಬ್ಲಿನಲ್ಲಿ ಒಂದು ಚರ್ಚೆ ಆಗುತ್ತೆ. ಅವತ್ತು ವಿಜಯಕಾಂತ್ ಅವ್ರೇನು ಚಿತ್ರನಟ ವಿಜಯಕಾಂತ್ ಅವರಿದ್ದಾರೆ, ಅವ್ರದ್ದು ವೈಫ್, ಅವ್ರ ಬಡದಿ ಏನು ಇವತ್ತು MLA ಆಗಿದ್ದಾರೆ, ಅವತ್ತು ಅಸೆಂಬ್ಲಿನಲ್ಲಿ ಒಂದು ವಿಚಾರ ಮಂಡಿಸ್ತಾರೆ ಮೇಡಮ್ ಅವರು. ಏನಂತ ಹೇಳಿದ್ರೆ, ತಮಿಳುನಾಡು ಸರ್ಕಾರ ಏನಿದೆ ಅದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವಾಟರ್ ರಿಸೋರ್ಸ್ ಅಂತ ಹೇಳಿದ್ರೆ ಏನು, ಕರ್ನಾಟಕ ಇಂದ ಆಂಧ್ರ ಇಂದ ಏನು ನಮ್ಗೆ ನೀರು ಒಳಗಡೆ ಬರ್ತಾ ಇದೆ, ಈಗ ಆಲ್ರೆಡಿ ಬರ್ತಾ ಇದೆ, ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡ್ರೆ ನಾವು ಪ್ರತಿ ಸರಿ ಅವ್ರನ್ನ ಹೋಗಿ ನೀರ್ ಕೊಡಿ ಅಂತ ಕೇಳೋದಿರಲ್ಲ, ಮತ್ತೆ ಅವ್ರ ಮೇಲೆ ನಾವು ಆತರ ಹೋರಾಟ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಒಂದು ಹೇಳಿಕೆ ಕೊಡೋದ್ರ ಮೂಲಕ ಒಂದು ಪ್ರಬುದ್ಧ ರಾಜಕಾರಣವನ್ನ ಅವರು ಅವತ್ತು ಅಸೆಂಬ್ಲಿನಲ್ಲಿ ತೋರಿಸಿದ್ದಾರೆ. ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಪರ್ಮನೆಂಟ್ ಸೊಲ್ಯೂಷನ್, ಲಾಂಗ್ ಟರ್ಮ್ ಸೊಲ್ಯೂಷನ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಕೊರತೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳಿಗೆ ಕೊರತೆ ಇದೆ ಅನ್ನೋದು ನನ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣಿಸ್ತಾ ಇದೆ. ನಾವು ಲಾಂಗ್ ಟರ್ಮ್ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬಟ್ ಮೇಡಮ್, ನಾವು ಎಸ್ಪೆಷಲಿ ನಮ್ಮ ಸಂಘಟನೆಯವರು ಕಬಿನಿ ಡ್ಯಾಮ್ ಏನು ನೀರಿನ ಪ್ರದೇಶ ಏನಿದೆ ಮೇಡಮ್, ಅಲ್ಲಿ ರೆಸಾರ್ಟ್ಗಳು ಡ್ಯಾಮ್ ನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಕೊನೆಗೆ 3 ದಿನಗಳ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡಿದ್ಮೇಲೆ ಜಿಲ್ಲಾಡಳಿತ ಒಂದು ಪತ್ರ ತಂದು ಕೊಡುತ್ತೆ ನಮ್ ಕೈಗೆ. ಮೇಡಮ್, ಒಂದು ನಿಮ್ಗೆ ಆಘಾತ ಆಗ್ಬೋದು, ಅಲ್ಲಿ ಕೂತಿರುವಂತ ಎಲ್ಲ ಸನ್ಮಾನ್ಯ ಎಲ್ಲಾ ರಾಜಕೀಯ ಮುಖಂಡರುಗಳ ದೊಡ್ಡ ಮುಖಂಡರುಗಳು 3 ಎಕರೆ 4 ಎಕರೆ ಭೂಮಿಯನ್ನ ಡ್ಯಾಮ್ ಒಳಗಡೆ ರಿಸಾರ್ಟ್ ಕಟ್ಕೊಂಡಿದ್ದಾರೆ ಮೇಡಮ್. ಇದಕ್ಕಿಂತ ಅಯೋಗ್ಯ ಮನಸ್ಥಿತಿಗಳು, ಇದಕ್ಕಿಂತ ಅಯೋಗ್ಯರು ನನಗೆಲ್ಲೂ ಕಾಣಲ್ಲ. ಡ್ಯಾಮ್ ಒಳಗಡೆ ರೆಸಾರ್ಟ್ 3-4 ಎಕರೆನ ಒತ್ತುವರಿ ಮಾಡ್ಕೊತಾರೆ. ಇವತ್ತು ಕುತ್ಕೊಂಡು ಅವರೇನೆ ಈ ಪಕ್ಷದವ್ರು ಅವ್ರ ಮೇಲೆ, ಅವ್ರ ಪಕ್ಷದಲ್ಲಿ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ. ಮತ್ತೊಬ್ರು ಮಾನ್ಯರು ಮಾತಾಡ್ತಾ ಇದ್ರು, ಇವತ್ತು ರಾಜ್ಯ ಸರ್ಕಾರ ತಮಿಳುನಾಡು ವಿಚಾರದಲ್ಲಿ ಕರ್ನಾಟಕ ಪರವಾಗಿ ಇದು ಏನೋ ವಾದ ಮಂಡನೆ ಮಾಡೋದ್ರಲ್ಲಿ ಸೋತಿದೆ ಅಂತ ಹೇಳಿ. ನನಗೆ ಈ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಅದಕ್ಕೆ ಒಂದು JCB ಅಂತ ಕರಿತೀವಿ, ಜನತಾ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ JCBಗಳಿದ್ದಾಗ ನಮ್ಮ ಬಗ್ದು ತಿನ್ಕತಾರೆ ಅನ್ನೋದು ನಾವು ಎಲ್ಲಾ ಕಡೆ ಮಾತಾಡ್ತೀವಿ. ಹಂಗಾದ್ರೆ ನಾನ್ ಕೇಳೋದು ಪ್ರಶ್ನೆ ನನ್ನ ಸ್ನೇಹಿತರಿಗೆ, ಮಹದಾಯಿನಲ್ಲಿ ಹಂಗಾರೆ ನೀವ್ ಸೋತ್ರ? ಮಹದಾಯಿ ವಿಚಾರದಾಗ ನಾನು ರೈತರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವತ್ತು. ಬರೀ ನಾನು ಕಾವೇರಿ ಕೊಳ್ಳದ ರೈತನಾಗ ಮಾತಾಡ್ತಾ ಇಲ್ಲ, ಈ ರಾಜ್ಯದ ರೈತನಾಗ ಮಾತಾಡ್ತಾ ಇದ್ದೀನಿ. ಮಹದಾಯಿನಲ್ಲಿ 3 ಕಡೆ ನೀವೇ ಕುತ್ಕೊಂಡಿದ್ದಾಗ ಯಾಕೆ ಸೋತ್ರಿ? ನಮ್ಗೆ ಈ ರೀತಿಯ ರಾಜಕೀಯ ಕೆಸರಾಟ ಬಿಟ್ಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ, ವಾಟರ್ ರಿಸೋರ್ಸ್ ಬಗ್ಗೆ ಮಾತಾಡೋಣ, ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಮೇಕೆದಾಟು ಇವತ್ತು ಮೊನ್ನೆ ಬೆಳಗ್ಗೆ ನಮ್ಗೆ ಬಂದು ಹೇಳ್ತೀರಿ ಮೇಕೆದಾಟು ಡ್ಯಾಮ್ ಕಟ್ಕೊಳಕ್ಕೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಅಂತ. ನಿಮ್ದೇ ಪಕ್ಷ ಕೂತಿತ್ತಲ್ಲ, ಅವತ್ತು ಯಾಕೆ ಡ್ಯಾಮ್ ಕಟ್ಟಿಲ್ಲ ನೀವು? ಮೇಡಮ್ ಬಿಡಿ ಮೇಕೆದಾಟು ಇದು. ಮೇಡಮ್ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಮಾತಾಡ್ತಾ ಇರ್ಬೋದು ಈ ವಿಚಾರನ. ಕಾಂಗ್ರೆಸ್ ಪಕ್ಷದವರು ಇದ್ರಲ್ಲಿ ಒಂದು ರಾಜಕೀಯ ಮಾಡ್ತಾ ಇದಾರೆ. ಮೇಕೆದಾಟು ಇವತ್ತು ನಮಗೆ ಏನೇ ಮಾತಾಡ್ತಾ ಇರ್ಲಿ ಮೇಡಮ್, ಇದರಿಂದ ಒಂದು ದೊಡ್ಡ ಈ ಬಿಡದಿ ಹೋರಾಟ ಏನ್ ನಡೀತಾ ಇದ್ರೆ ನಮ್ದು ಇವತ್ತೇನು ನಾವು ಭೂಮಿ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ಟೌನ್ಶಿಪ್ ಬಿಡದಿಗೂ ಮೇಕೆದಾಟು ಡ್ಯಾಮ್ಗೂ ಮತ್ತೆ ಡೇಟಾ ಸೆಂಟರ್ಗೂ ನೇರ ಸಂಪರ್ಕ ಇದೆ ಮೇಡಮ್. ಇದೊಂದು ದೊಡ್ಡ ಕ್ಯಾಪಿಟಲಿಸ್ಟ್ ಗಳ ಷಡ್ಯಂತ್ರ. ಇದು ರೈತರ ಹೆಸರುಗಳನ್ನ ಹೇಳ್ಕೊಂಡು ಡ್ಯಾಮ್ ಕಟ್ಕೊಂಡು ರೈತರನ್ನ ಭೂಮಿಯನ್ನ ನುಂಗೋದಕ್ಕೆ ಏನ್ ಹೊಟ್ಟಿದ್ದಾರೆ, ಇದೆಲ್ಲವೂ ಒಂದಕ್ಕೊಂದು ಕನೆಕ್ಷನ್ಸ್ ಇದೆ. ಸೊ ಇವ್ರಿಗೆ ತಮ್ಮ ಸ್ವಾರ್ಥಕ್ಕೆ ಇರುವಂತ ದೂರದೃಷ್ಟಿ ಈ ರಾಜ್ಯದ ರೈತರ ಬಗ್ಗೆ ಆಗ್ಲಿ, ಈ ರಾಜ್ಯದ ಜನಗಳ ಬಗ್ಗೆ ಆಗ್ಲಿ ಇಲ್ಲ. ಇದನ್ನ ನಾನು ಘಂಟಾಘೋಷವಾಗಿ ರೆಕಾರ್ಡ್ ಮಾಡಕ್ ಮಾಡ್ತೀನಿ. ಇವ್ರ ಸ್ವಾರ್ಥಗಳು ಏನೇ ಇರ್ಲಿ, ನಮ್ದು ಪ್ರತಿರೋಧ
ನಿರಂತರವಾದ ಹೋರಾಟವನ್ನ ನಾವು ಖಂಡಿತ ಇಟ್ಕೋತೀವಿ. ಹೋರಾಟ ಮೇಡಮ್ ಇವರೆಲ್ಲ ಏನ್ ಬಂದ್ರು ಮೇಡಮ್ ನಮ್ಮ ಮನೆಗೆ 5 ವರ್ಷಕ್ಕೊಂದ್ಸರಿ ಏನ್ ಬಂದ್ರು ಮತ ಭಿಕ್ಷೆಗಳನ್ನ ಕೇಳ್ಕೊಂಡು ಭಿಕ್ಷುಕರ ತರ ಬಂದ್ರು, ನಿಮ್ಗೆ ಸೇವೆ ಮಾಡಕ್ ಅವಕಾಶ ಕೊಡಿ ಅಂತ. ಇವತ್ ನಾವು ಕೊಟ್ಟ ಮೇಲೆ ಸ್ವಾರ್ಥಿಗಳಾಗ್ಬಿಡ್ತಾರೆ. ಇವ್ರನ್ನ ಎಚ್ಚರಿಸಕ್ಕೋಸ್ಕರ ನಾವು ಅವಾಗ ಹೋರಾಟ ಮಾಡ್ತಾನೆ ಇರ್ಬೇಕು. ನಿಮ್ಮನ್ನ ಕಳ್ಸಿರೋದು ನಮ್ ಕೆಲಸ ಮಾಡೋದಕ್ಕೆ, ನೀವ್ ಅಲ್ಲಿ ಹೋಗ್ಬಿಟ್ಟು ದರ್ಪ ತೋರಿಸಿ ಅಂತ ಅಲ್ಲ ಅನ್ನೋದಕ್ಕೋಸ್ಕರ ನಾವು ಬೀದಿ ಚಳುವಳಿ ಬೀದಿ ಹೋರಾಟ ಮಾಡ್ತಾನೆ ಇರ್ಬೇಕು ಇವ್ರ ಎಚ್ಚರಿಸಕ್ಕೆ. ಓಕೆ ಬಂದೆ ಮಂಜು ಅವರೇ. ಚಾಂದ್ ಪಾಷಾ ಅವರೇ, ಈಗ ಸುಪ್ರೀಂ ಕೋರ್ಟ್ ಇನ್ ಕೇಸ್ ನೀರು ಬಿಡ್ಲಿಲ್ಲ ಅಂದ್ರೆ ಅವ್ರು ಕೋರ್ಟಿಗೆ ಹೋಗ್ತಾರೆ, ನಾವು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ನ್ಯಾಯಾಂಗ ನಿಂದನೆ ಅಂತ ಆರೋಪ ಹೊರಿಸ್ತಾರೆ. ಅಗೇನ್ ಸುಪ್ರೀಂ ಕೋರ್ಟ್ ಇಲ್ಲಿ ತನಕ ಹೇಳಿ ಕಳಿಸಿರೋದೇನು, ಅವರಿಬ್ರು ಏನ್ ಡಿಸಿಷನ್ ತಗೊಳ್ತಾರೆ ಅದೇ ಫೈನಲ್, ಮತ್ತೆ ಈ ಚಿಕ್ಕ ಪುಟ್ಟ ವಿಚಾರ ಇಟ್ಕೊಂಡು ನಮ್ಮ ಹತ್ರ ಬರ್ಬೇಡಿ ಅಂತ ಆಲ್ರೆಡಿ ವಾರ್ನಿಂಗ್ ಮಾಡಿದೆ. ಈ ಸಲವೂ ಹಂಗೆ ಮುಂದುವರೆದ್ರೆ ನೀರು ಬಿಡ್ಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತೀರಿ? ನಂಬರ್ 1. ಎರಡನೇ ಪ್ರಶ್ನೆ ಇನ್ನೊಂದು, ತಮಿಳುನಾಡು ಭಾಗದಲ್ಲಿ ಅದು ಬರಗಾಲ ಇರಲಿ ಮಳೆ ಬರಲಿ, ಅಲ್ಲಿನ CMಗಳು ಅದು ಯಾವುದೇ ಪಕ್ಷದವರಾಗ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಬೆಳೆ ಬೆಳೀರಿ, ನೀರು ತರೋ ಜವಾಬ್ದಾರಿ ನಮ್ದು ಅಂತಾರೆ. ನಮ್ಮಲ್ಲಿ ಇನ್ನೂ ಮುಂಗಾರು ಆರಂಭ ಆಗಿರಲ್ಲ ಅಷ್ಟೊತ್ತಿಗೆ DK ಶಿವಕುಮಾರ್ ಅವರು ಕ್ಲೇಮ್ ಮಾಡ್ತಾರೆ, ಅಥವಾ ನಮ್ಮ ರಾಜ್ಯದ CM ಕ್ಲೇಮ್ ಮಾಡ್ತಾರೆ, ಮಳೆ ಕಡಿಮೆ ಇದೆ, ನೀರು ಬಿಡ್ಲಿಕ್ಕಾಗಲ್ಲ, ನೋಡ್ಕೊಂಡು ರೈತರು ಬೆಳೆ ಹಾಕ್ಬೇಕು, ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯಕ್ಕೆ ಹೋಗ್ಬೇಡಿ ಅಂತಾರೆ. ನಮ್ಮವ್ರು ಬೆಳೆ ಬೆಳಿಬೇಡಿ ಅನ್ನೋದು ಹೆಂಗಿದೆ, ನೀವು ಬೆಳೆ ಬೆಳೀರಿ, ನೀರು ನಾವು ತಂದು ಕೊಡ್ತೀವಿ ಅನ್ನುವ CMನ ಮಾತು ಹೆಂಗಿದೆ, ಹೆಂಗ್ ನೋಡ್ಬೇಕು? ಬರಗಾಲದ ಛಾಯೆ ಪ್ರಾರಂಭ ಆಗಿದೆ, ಬೆಳೆಗಳನ್ನ ಬೆಳಿಬೇರೆ ಅಂತ ಹೇಳಿದ ಉದ್ದೇಶ ಇಷ್ಟೇ. ಈಗೇನು ಬೆಳೆ ಬೆಳಿತೀರಿ, ಮುಂದೆ ಮತ್ತೆ ಬೆಳೆಗೆ ನೀರು ಬೇಕು, ಅದು ಫಲ ಕೊಡ್ಬೇಕಾದ್ರೆ ಅದು ಅವಾಗ ಮಳೆ ಬರ್ತಾ ಇದ್ರೆ ಒಬ್ಬರೇ ಇಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೂ ನಾನು ಹೇಳಕ್ ಹೋಗಲ್ಲ. ಬರಗಾಲ ಬಂದಾಗೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮುಖ್ಯಮಂತ್ರಿಗಳು ಮಾತಾಡಿರ್ತಾರೆ. ಬಟ್ ನೀವು ನಾನೇನಂದ್ರೆ ಆ ಹೋಲಿಕೆ ಕೇಳ್ತಾ ಇದೀನಿ, ಮಳೆ ಇರ್ಲಿ ಬಿಡ್ಲಿ, ಬರಗಾಲ ಇರ್ಲಿ ಬಿಡ್ಲಿ, ಕರ್ನಾಟಕ ಇದೆ ನಮ್ಮ ಪಾಲಿಗೆ, ನೀರ್ ಬಿಡುತ್ತೆ, ನಮಗೆ ವಾಟರ್ ಟ್ಯಾಂಕ್, ಅವರು ವಾಟರ್ ATM ಇದ್ದಂಗೆ, ನಾವು ಇದ್ದೀವಿ ನೀರು ಬಿಡಿಸ್ತೀವಿ ಅಂತ ಅಲ್ಲಿನ CMಗಳು ಮಾತಾಡೋದು ಹೆಂಗಿದೆ? ಮಳೆ ಬೆಳೆ ನೋಡಿ ಮೇಡಮ್, ನಮ್ಮ ಬೆಳಿ ದುರಾದೃಷ್ಟ ನಮ್ಮಿಂದ ಹರಿದು ಅಲ್ಲಿ ಹೋಗುವಂತದ್ ನೀರು, ಅವರಿಂದ ನೀರು ನಮಗ್ ಬರೋದಾದ್ರೆ ಅವಾಗ ಗೊತ್ತಾಗಿರ್ತಿತ್ತು. ಈಗ ನಮ್ಮಲ್ಲಿ ಏನಾಗಿದೆ, ರೈತ ಕಷ್ಟ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾನೆ, ಮಳೆ ಬರಲಿಲ್ಲ ಅಂದ್ರೆ ಸುಟ್ಟೋದ್ರೆ ಆತ ಸಂಕಷ್ಟಕ್ಕೀಡಾಗ್ತಾನೆ. ಆ ಒಂದು ಮುನ್ನೆಚ್ಚರಿಕೆ ಫಲವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಿದೀವಿ, ನಮ್ಮ ತಜ್ಞರು ಹೇಳದಂಗೆ ತಮಿಳುನಾಡಿಗೆ ಪರ್ಯಾಯವಾದಂತ ವ್ಯವಸ್ಥೆ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮ ಮಳೆಗಾಲ ಮುಗಿದಂತ ಬರುವಂತ ಕುಂಭದ್ರೋಣ ಮಳೆ ಇದೆಯಲ್ಲ, ಆ ಮಳೆಯನ್ನ ಅದರಲ್ಲಿ ಜಾಸ್ತಿ ಅದು ಸಮುದ್ರಕ್ಕೆ ಹರ್ಕೊಂಡು ಹೋಗ್ತಾ ಇರುತ್ತೆ, ಉಪಯೋಗಿಸ್ಕೊಳ್ಳೋದಿಲ್ಲ. ಈ ವರದಿಯಲ್ಲಿ ಒಂದು ಹೇಳಿದೆ, ಮೊನ್ನೆ ಕ್ಯಾಪ್ಟನ್ ರಾಜಾರಾಮ್, ನಿಮ್ಮ ಹಿರಿಯ ಇವರು ಇದ್ರ ಅನ್ಸುತ್ತೆ ತಜ್ಞರು, ಅವರು ಹೇಳಿದ್ರು, ಮೊದಲು 4 ರಾಜ್ಯಗಳಿಗೆ ಹೇಳಿರೋದು, ನಿಮಗೆ ಬೇಕಾದ ಕುಡಿಯುವುದಕ್ಕೆ ಅಥವಾ ಬೆಳೆ ಬೆಳೆಯುವುದಕ್ಕೆ ಅಥವಾ ನಿಮ್ಮ ಅವಶ್ಯಕತೆ ತಕ್ಕಂತ ನೀರನ್ನ ಮಳೆಗಾಲದಲ್ಲಿ ಬರುವ ಹೆಚ್ಚಿನ ನೀರನ್ನ ನೀವೆಲ್ಲಾದ್ರೂ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ. ತಮಿಳುನಾಡವರಿಗೆ ನಾವು ನೋಡಪ್ಪ, ನಿಮ್ಗೆ ಕುಂಭದ್ರೋಣ ಮಳೆ ಬರ್ತಾ ಇದೆಯಲ್ಲ, ಅದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅಲ್ಲ ಒಂದ್ ನಿಮಿಷ ಕೇಳಿ, ಲಿಂಕ್ ಇದೆ ಅಲ್ಲ, ಇದು ಲಿಂಕ್ ಇದೆ, ಒಂದ್ ನಿಮಿಷ. ಪ್ರಾಧಿಕಾರದನ್ನೇ ನಾನು ಹೇಳ್ತಾ ಇದ್ದೀವಿ, ಅಂದ್ರೆ ಡೈರೆಕ್ಟ್ ಆಗಿ ಅವ್ರು ಹೇಳೋದನ್ನ ಪ್ರಾಧಿಕಾರಕ್ಕೆ ಹೇಳ್ತಾ ಇದ್ದೀವಿ. ಪ್ರಾಧಿಕಾರ ಅವ್ರಿಗೆ ಕೇಳಿದೆ, ನಾವು ಹೇಳಿದ್ದಕ್ಕೆ, ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಡ್ರಪ್ಪ ನೀರು, ಈ ನಿಮಗೂ ನಮಗೆ ಘರ್ಷಣೆ ಇರಲ್ಲ, ನಮ್ಮಲ್ಲಿ ಇದ್ದಾಗ ನಾವು ಧಾರಾಳವಾಗಿ ಬಿಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾವು ಗ್ರೌಂಡ್ ಲೆವೆಲ್ ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ಭೂಮಿ ಮುಳುಗೋಗುತ್ತೆ ಅಂತಾರೆ. ಇಲ್ಲಿ ನಮ್ಮ ರೈತರು ಭೂಮಿ ಮುಳುಗೋದ್ರೂ ಪರವಾಗಿಲ್ಲ. ಅದಕ್ಕೋಸ್ಕರವಾಗಿ ನಾವು ಮಳೆ ಟೈಮ್ನಲ್ಲಿ ಶೇಖರಣೆ ಮಾಡಿಕೊಂಡು ಕುಡಿಯುವ ನೀರಿಗೆ ನಮ್ಮ ರೈತರಿಗೆ ಅಂತಾನೆ ತಂದಿರೋ ಯೋಜನೆ ಈಗ ಇಷ್ಟೊತ್ತು ಮೇಕೆದಾಟು ಅಂತ ಹೇಳಿದ್ರಲ್ಲ, ಮೇಕೆದಾಟು. ಕೇಂದ್ರದ ಮಂತ್ರಿಗಳು ಹೇಳ್ತಾರೆ, ಯಾರ ಅಪ್ಪಣೆನೂ ಬೇಕಾಗಿಲ್ಲ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ನೀರು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ನೀವು ಮಾಡಬಹುದು ಅಂತ ಹೇಳಿದ್ದಾರೆ. ಇವತ್ತಿನ ಪತ್ರಿಕೆಯಲ್ಲಿ ಏನ್ ಹೇಳ್ತಾರೆ, ತಮಿಳುನಾಡಿನವರ ಆಕ್ಷೇಪಣೆಗಳು ಏನಾನಿದ್ದಲ್ಲೇ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಅಂತಾರೆ. ಇದೊಂದು ಮುಖ, ಈ 2 ಮುಖದಲ್ಲಿ ಮಾತಾಡುತ್ತವರು ನಮ್ಮ ಸಮಸ್ಯೆನ ಹೇಗೆ ಅರ್ಥ ಮಾಡ್ಕೋತಾರೆ? ಮೇಕೆದಾಟು ಹೋರಾಟ ಪಾದಯಾತ್ರೆ ಹೋರಾಟಕ್ಕೆ ಮಾತ್ರ ಸೀಮಿತ ಮಾಡೇ ಮಾಡ್ತೀವಿ ಮೇಡಮ್. ನಾವು ಈ ಹುಸಿ ನಗು ನಗುವಂತದ್ದು ಅಥವಾ ಸುಮ್ಮನೆ ಗುಡ್ಡಾಟಿಕೆ ಮಾತಾಡೋದಕ್ಕೆ ಬಂದಿಲ್ಲ. ನಾನು ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಲುವೆಗಳಿಗೂ ನೀರು ಬಿಟ್ಟಿದ್ದೀವಿ, ಈಗ ರೈತರು ಕಾಲುವೆಗೆ ನೀರು ಬಿಟ್ಟಿದ್ದೀವಿ. ಮಂಜು ಅವರೇ, ರೈತರಿಗೆ ಈಗ ನೀರು ಸಿಗ್ತಾ ಇದೆಯಾ? ಕಾವೇರಿಗೆ ನೀರ್ ಯಾವಾಗ ಬಿಟ್ರಿ? ಬಂದ್ಬಿಟ್ಟು ಸ್ಟ್ರೈಟ್ ಮಾಡಿದ್ಮೇಲೆ ಬಿಟ್ರಿ? ಖಂಡಿತವಾಗ್ಲೂ ಬಿಟ್ಟಿದ್ದೀವಿ. ಇಲ್ಲ, ನಾವೆರಡು ಕೇಳಿ ಚಾಂದ್ ಪಾಷಾ ಅವರೇ, ನಾವು ಮಂಡ್ಯ ಮೈಸೂರು ಭಾಗದ ರೈತರನ್ನ ಒಂದು 30-40 ಜನರನ್ನ ಕಾಲ್ ಮಾಡಿ ನೆನ್ನೆ ಸಂಜೆ 6 ಗಂಟೆ ಪ್ರೋಗ್ರಾಮ್ ನಲ್ಲಿ ನಾವು ಮಾತಾಡ್ಸಿದ್ದೆ. ಹೋದ್ ವರ್ಷ ನೀರ್ ಬಿಟ್ಟಿರೋದು ಬಿಟ್ಟಿಲ್ಲ. ರವಿ ಗಾಣಿಗ ಅವರಿಗೆ ಫೋನ್ ತಗೊಳ್ಳಿ, ಶಾಸಕರನ್ನ ತಗೊಳ್ಳಿ, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಹೋದ್ ವರ್ಷ ಬಿಟ್ಟಿರೋದು ಬಿಟ್ಟಿಲ್ಲ. ಈಗ ಅವ್ರು ಹೇಳ್ತಾ ಇರೋಂಗೆ ಈಗ ನೆನ್ನೆ ಮೊನ್ನೆ ಬೀದಿಗೆ ಬಂದು ಅಲ್ಲಿ ಅಡ್ಗೆ ಮಾಡ್ಕೊಂಡು ತಿಂದು ಹೋರಾಟ ಮಾಡ್ದಾಗ ಬಿಟ್ಟಿದ್ದೀರಿ ಅಂತ ಕೇಳಿ. ಮೊನ್ನೆ ಅಲ್ಲ ಮೇಡಮ್, ನೀವು ಬೇಕಾದ್ರೆ ಶಾಸಕರಿಗೆ ಫೋನ್ ತಗೊಳ್ಳಿ ಲೈವ್ ಆಗಿ. ಶಾಸಕರು ಬೇಡ, ಯಾಕೆ ಅಲ್ಲ ಆ ಭಾಗದ ರೈತರೇ ಇದಾರಲ್ಲ, ಮಾತಾಡಿ. ಕಾಲುವೆಗಳಿಗೆ
ನಿಮಗೆ? ನಿಮ್ ಶಾಸಕರನ್ನ ಕರ್ಸಿದ್ ನಾವು ಕಣ್ರಿ. ಆಯ್ತು, ಕಾಲುವೆಗೆ ನೀರ್ ಬಿಟ್ಟಿದೀವಲ್ಲ ಬ್ರದರ್, ಕಾಲುವೆಗೆ ನೀರ್ ಬಿಟ್ಟಿದೀವ ಇಲ್ವಾ? ಹಾಗೆ ಅದೇ ರೀತಿ ನಾವು ತಮಿಳ್ನಾಡಿಗೆ ನೀರ್ ಬಿಡೋದಿಲ್ಲ, ತಮಿಳ್ನಾಡಿಗೆ ನೀರ್ ಬಿಡೋದಿಲ್ಲ ನಾವು, ಬಟ್ ರೈತರ ಕಾಲುವೆಗೂ ನೀರ್ ಬಿಟ್ಟಿದೀವಿ. ಆಯ್ತಾ ಮೇಡಮ್? ನಮ್ಮಲ್ಲಿ ಅಂಬರೀಶ್ ಅವರು ಪಕ್ಷದವ್ರನ್ನ ಬಿಡಿ, ನೀವು ಕನ್ನಡ ಪರ ಸಂಘಟನೆ ಅಂಬರೀಶ್ ಅವರು ರಾಜೀನಾಮೆ ಬಿಸಾಕ್ ಬಂದ್ರಲ್ಲ, ಯಾರಾದ್ರೂ ನಿಮ್ಮ ಮೈಸೂರು ಎಂಪಿನೋ ಅಥವಾ ನಿಮ್ಮ ಮಂಡ್ಯ ಎಂಪಿ ಬಿಸಾಕಿದಾರ? ಬಿಜೆಪಿ ನೀವು ಈಗ ಎಲೆಕ್ಷನ್ ಮುಂಚೆ ಪ್ರಾಜೆಕ್ಟ್ ಅಂತ ಕೇಳಲ್ಲ, ಬಡ 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 ನಾಚಿಕೆ ಮಾನವ ಮರ್ಯಾದೆ ಎರಡೂ ಪ್ರಶ್ನೆಗಳು ಅನ್ವಯಿಸ್ಕೊಳ್ಬೇಕಾಗುತ್ತೆ ಬಿಜೆಪಿ ಕಾಂಗ್ರೆಸ್. ಮೇಕೆದಾಟು ಹೆಸರಿನಲ್ಲಿ ನೀರಿನ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತವರು ಅದೇ ರೈತರನ್ನ ಗೋರಿ ಕಟ್ಟವರು. ಬಿಡ್ದಿನಲ್ಲಿ ರೈತರು ಗೋರಿ ಕಟ್ಟಿದ್ರಿ, ಇವತ್ತು ಕಾವೇರಿ ಜಲಾನಯನ ರೈತರ ಗೋರಿ ಕಟ್ತಾ ಇದ್ರಿ. ಮೇಕೆದಾಟು ಅಧಿಕಾರಕ್ಕೆ ಸರಿಯಾಗಿ ಗೆದ್ದು ನೀರಿನ ಸಮಸ್ಯೆ ನೀರಿನ ವಿಚಾರ ನಮ್ಮವರು ಏನ್ ತಪ್ಪು ಮಾಡ್ಬಿಡ್ತಾರೆ ಅಂದ್ರೆ ನೀವಿಬ್ರು ಹೈಪ ರೈಸ್ ಆಗ್ತಿದ್ದಂಗೆ ವರ್ಸಸ್ ಅಂತ ಹಾಕ್ಬಿಡ್ತಾರೆ. ಕೈಗೊಂಡಿದ್ದೀರಾ ಅಂತ ಹೇಳಿ ನಿಮಗೆ ಪ್ರಶ್ನೆ ಒಂದ್ ಸೆಕೆಂಡ್. ರಾಜ್ಯದಲ್ಲಿ ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನೋದು ನಿಮ್ಮ ಆರೋಪ, ಒಪ್ಕೊಳ್ಳೇಬೇಕು, ಪರಿಸ್ಥಿತಿ ಹಂಗಿದೆ. ಇಂದಿರಾ ಗಾಂಧಿ ಅವ್ರ ಕೈಲಾಗಿದ್ದು ಮೋದಿ ಅವ್ರ ಕೈಲಿ ಯಾಕಾಗಲ್ಲ ಅಂತ ಪ್ರಶ್ನೆ ಬರುತ್ತೆ. ಕುಡಿಯೋ ನೀರು ಅಂತ ಬಂದಾಗ ಮಧ್ಯಸ್ಥಿಕೆ ವಹಿಸ್ಕೊಂಡ್ರು, ತಮಿಳ್ನಾಡಿನ ಪರವಾಗಿ ನಿಂತ್ಕೊಂಡ್ರು. ಅವಾಗ ಮೋದಿಗೆ ಹೇಳ್ರಿ, ಇವಾಗ ಮೋದಿ ನೆಹರು ಹೋಲಿಕೆ ಮಾಡಿದ್ರೆ ಬೇಜಾರಾಗುತ್ತೆ ನಿಮಗೆ. ಬಟ್ ಇಂಥ ವಿಚಾರ ಬಂದಾಗ ಇಂದಿರಾ ಗಾಂಧಿ ಅವ್ರ ಕೈಲಾಗಿದ್ದು ಮೋದಿ ಕೈಲಾಗಲ್ವ ಅಂತ ಪ್ರಶ್ನೆ. 2018ರಲ್ಲಿ ಇದೇ ಸಮಸ್ಯೆ ಆದಾಗ ಸುಪ್ರೀಂ ಕೋರ್ಟ್ ನೀವು ಒಂದು ಟ್ರಿಬ್ಯುನಲ್ ಅನ್ನು ಸ್ಥಾಪನೆ ಮಾಡಿ ಅಂತ ಅಂದಾಗ ಕೇಂದ್ರ ಸರ್ಕಾರ ಟ್ರಿಬ್ಯುನಲ್ ಅನ್ನು ಸ್ಥಾಪನೆ ಮಾಡಿ ಆಯಾ ರಾಜ್ಯದ ಪ್ರತಿನಿಧಿಗಳು ಇರಬೇಕು ಅಂತೇಳಿ 2018 ಫೆಬ್ರವರಿ ಸ್ಥಾಪನೆ ಆಗುತ್ತೆ. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮೇಲೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರಗಳು ಇಂಟರ್ಫಿಯರ್ ಆಗಂಗಿಲ್ಲ, ಆಯಾ ಟ್ರಿಬ್ಯುನಲ್ಗಳು ತೀರ್ಮಾನ ಮಾಡ್ಕೊಬೇಕು. ಅಕಸ್ಮಾತ್ ಟ್ರಿಬ್ಯುನಲ್ ಅಲ್ಲಿ ತೀರ್ಮಾನ ಆಗಲಿಲ್ಲ ಅಂದ್ರೆ, ಅನ್ಯಾಯ ಆದ್ರೆ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಅಂತೇಳಿ ಅವಕಾಶ ಕೊಟ್ಟಿದೆ. ಇದುವರೆಗೂ ಸಹ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಯಾಕೆ ಹೋಗಿಲ್ಲ? ಅವಕಾಶ ಇದ್ದಿದ್ರೆ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ 2019ರಿಂದ 23ವರೆಗೂ ಬಹಳ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿದೀವಿ. ಶ್ರೀನಿವಾಸ್ ಗೌಡ್ರೆ, ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಂಗಂದ್ಕೊಂಡು ಬಿಜೆಪಿ ಸರ್ಕಾರದ ಏನು ಪಾತ್ರ ಇಲ್ವಾ? ಪಾತ್ರ ಇದೆ. ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರ್ತಕ್ಕಂಥದ್ದು ನೀವು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗಿತ್ತು ಅಂತ ಹೇಳ್ತಕ್ಕಂಥ ಕರ್ತವ್ಯ ಇದೆ. ನೀವು 2019ರಿಂದ 2019ರಿಂದ 23ವರೆಗೂ ಇದೇ ಸರ್ಕಾರ ಇದ್ದಾಗ ಎಷ್ಟು ಎಫೆಕ್ಟಿವ್ ಆಗಿ ವಾಟು ಸಮಸ್ಯೆ ABCD ಅವ್ರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಯಾಕ್ರಿ ಮಾಡ್ಲಿಲ್ಲ? ಯಾಕ್ರಿ ಮೇಕೆದಾಟು ಹೋರಾಟ ಮಾಡಿದ್ರಿ? ಯಾವಾಗ ಕಟ್ತೀರಾ? ಯಾವ ಕಾಲಕ್ಕೆ? ಕೇಂದ್ರ ಸರ್ಕಾರದವರು ಎಷ್ಟು
ಇದ್ದೀರಾ ಇವಾಗ? ಏ, ನಮ್ಮ ಮೂರು ಅಧಿಕಾರ ವರ್ಷದ ನಾನು ಕಡ್ಲೆ ಬೀಜ ನೋಡಿ, ನಮಗೆ ತಡೀರಿ ಹೆಜ್ಜೆ ಒಂದ್ ಗುರುತು second. ಬಿಟ್ಟು ಅವ್ರು ಹೋಗ್ತೀವಿ. ಯಾವ ಕಡ್ಲೆ ಬೀಜ ಅವ್ರು ತಿನ್ಲಿ? ಒಂದ್ ಸೆಕೆಂಡ್ ಸರಿಯಾಗಿ ಮಾತಾಡ್ರಿ ದಿಲೀಪ್ ಅಂಡ್ ಚಾಂದ್ ಭಾಷ್ ಅವ್ರೆ. ನಿಮ್ ಸಮಯ ಬಂದಂಗ ಮಾತಾಡಿ. ಯಾರ್ದು ಕೇಳಿಸಲ್ಲ ರೀ ಅಲ್ಲಿ, ಮಧ್ಯದಲ್ಲಿ ಯಾರ್ದು ಕೇಳಿಸಲ್ಲ ಅಲ್ಲಿ. ಮಧ್ಯದಲ್ಲಿ ಮಾತಾಡ್ತಿರೋದು ಯಾರು? ಇಬ್ರು ನಾನಲ್ಲ. ಮಾತಾಡ್ತಾ ಇದ್ದೀರಾ? ನಾನಲ್ಲ. ಒಂದ್ ಅವ್ರು second. ಮಾತಾಡಿದ್ದು ವಿಜಯ್ ಉತ್ತರ ಸರ್, ಕೊಡ್ಲೇಬೇಕು. ತಡೀರಿ ಒಂದ್ ಸೆಕೆಂಡ್. ವಿಜಯ್ ಅವರೇ, ಈಗ ನೀವ್ ಎಲ್ಗೆ ಹೋಗಿ ಮೊದಲು ಆದ್ಯತೆ ಕುಡಿಯೋ ನೀರಿಗೆ, ಇಲ್ಲಿ ತನಕ ಅದು ಪ್ರೂವ್ ಕೂಡ ಆಗಿದೆ. ಬಟ್ ಕರ್ನಾಟಕದ ಪಾಲಿಗೆ ಮಾತ್ರ ಯಾಕೆ ಪ್ರೂವ್ ಆಗಲ್ಲ ಅದು? ಮ್ಯಾಮ್ ನಾನು ಯಾವುದೇ ಪಕ್ಷದಕ್ಕೆ ನಾನು ಸೇರಿಲ್ಲ ಮತ್ತು ಯಾವುದೇ ಪಕ್ಷ ನನಗೆ ಬೇಕಿಲ್ಲ. ಆ್ಯಸ್ ಎ ಕಾಮನ್ ಮ್ಯಾನ್ ಹೇಳ್ತಾ ಇದ್ದೀನಿ ನಿಮಗೆ. ಸಿ ಎಟ್ ದ ಎಂಡ್ ಆಫ್ ದ ಡೇ ಇಫ್ ಯು ಸಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಮಗೆ ಮತ್ತು ತಮಿಳ್ನಾಡಿಗೆ ಅಂದರೆ, ತಮಿಳ್ನಾಡಿನ ಎಲ್ಲ ಪಾರ್ಟಿಗಳೂ ಈ ನೀರಿನ ವಿಷಯ ಬಂದಾಗ ಒಂದಾಗ್ತಾರೆ, ನಾವು ಆಗ್ತಾಯಿಲ್ಲ. ದಯವಿಟ್ಟು ಅದನ್ನು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ನೀವು ಅವ್ರ ಮೇಲೆ ಅವ್ರು ನಿಮ್ಮ ಮೇಲೆ ಮಾಡಿದರೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಸಾಲ್ವ್. ನಾವು ಅದನ್ನು ಯೋಚನೆ ಮಾಡಬೇಕೇ ಹೊರತು ನಾವು ಕಿರ್ಚಾಡಿದ್ರೆ ಏನೂ ಆಗಲ್ಲ. ಈಗ ಆಗೋಗಿರೋದಕ್ಕೆ ಏನಿಲ್ಲ, ಮುಂದೆ ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅವ್ರದ್ದು ಈಗ 1000 ಅವ್ರ ಕಡೆನೂ ಇದೆ, 1000 ಇವ್ರ ಕಡೆನೂ ಇದೆ, 1000 ಇನ್ನೊಂದು ಕಡೆ ಇದೆ. ಬಟ್ ಆ್ಯಸ್ ಎ ಕಾಮನ್ ಮ್ಯಾನ್ ನಾವು ಹೇಳ್ತಾ ಇರೋದು, ಕಾಮನ್ ಮ್ಯಾನ್ ಆಗಿ ನಾನು ಅವರು ಕಾಮನ್ ಮ್ಯಾನ್ ಆಗಿ ಮಾತಾಡೋಣ. ಮುಂದೇನಾಗಬೇಕು ಅದನ್ನು ಯೋಚನೆ ಮಾಡಬೇಕು. ಮುಂದೆ ಈಗ ನಾವು ಅದಕ್ಕೆ ಹೆಂಗೆ ಏನೋ ಪರ್ಯಾಯ ಕಂಡ್ಕೋಬೇಕು. ನಾವೆಲ್ಲರೂ ಒಟ್ಟಿಗೆ ಕೂಡ್ಕೊಂಡು, ಅವ್ರು ಹೆಂಗೆ ಒಟ್ಟಿಗೆ ಕೂಡ್ಕೊಂಡು ಎಷ್ಟು ಜನ MP ಗಳಿದ್ದಾರೆ, ಯಾವುದೇ ಪಾರ್ಟಿ ಆಗಿರಬೇಕು, ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ಮಾತಾಡಲ್ವಾ? ಹಂಗೆ ಆಗಬೇಕು ಹೊರತು ಈ ಲೆವೆಲಲ್ಲಿ ನಾವು ಇದಾಗಲ್ಲ. ಎಸ್, ಲಾಸ್ಟ್ ಕಾಮೆಂಟ್. ಮೇಡಮ್, ಈಗ ನೋಡಿ, ಈ ಜಗಳದಿಂದ ಬಗೆಹರಿದಿಲ್ಲ. ನಾನು ಕೇಳೋವಂಥದ್ದೊಂದು, ಈವಾಗಲೂ ಈಗ ಆಗೋಗಿರೋದ್ ಕತೆ ಬಿಟ್ಬಿಡೋಣ. ಈಗ ಮೋದಿಯವರು ಮತ್ತೆ ರಾಹುಲ್ ಗಾಂಧಿ ಅವರು ಎಲ್ಲರೂ ನಮ್ಮ ಕರ್ನಾಟಕದ ಬಗ್ಗೆ ಒಂದು ಒಲವು ತೋರಿಸಿ ಈ ಒಂದು ಕಾವೇರಿ ವಿವಾದವನ್ನ ಯಾಕೆ ಬಗೆಹರಿಸಕ್ಕಾಗಲ್ಲ, ಇಬ್ಬರನ್ನು ಕೂತ್ ಮಾತಾಡಿಸೋ ಪ್ರಯತ್ನ ಅವರೇ ಯಾವತ್ತೂ ನಮ್ಮೂರವ್ರೆ ಮಾಡಿಲ್ಲ. ಸರ್, ನಮ್ಮ ಬಗ್ಗೆ ಆದ್ರೆ ಒಲವು ತೋರ್ಸಕ್ಕೆ. ಈಗ ವಿಜಯ್ ಬರ್ತಾ ಇದ್ದಾರೆ, 3ನೇ ತಾರೀಕು. ಕಡೆ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಅವ್ರ ಹತ್ರ ಅದು ನಮ್ಮ ಅಳಲು ಹೇಳ್ಕೋಬೇಕಲ್ವಾ? ಅವಾಗದು ಒಂದು ಪರಿಹಾರ ಸಿಗುತ್ತೆ ಅನ್ನೋ ನೋಡ್ಬೇಕಾಗಿದೆ. ಅದು ಬಿಟ್ಟು ಈ ತರ ಕಿತ್ತಾಡ್ಕೊಂಡ್ರೆ ಜನಕ್ಕೆ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿರ್ಬೋದೇನೋ ಗೊತ್ತಿಲ್ಲ. ನಮ್ಮಂತವ್ರಿಗಂತೂ ಬಹಳ ಬೇಸರ ಆಗುತ್ತೆ. ನಾವು ಹೋರಾಟಗಾರರಾಗಿ ಯಾವತ್ತಿ ಬಗೆಹರಿತೆ ಅನ್ನೋದು ಕಾದು ನೋಡ್ಕೊಂಡು ಕುತ್ಕೊಳ್ಳೋ ತರ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗೋ ಪರಂಪರೆ ರಾಜ್ಯಕ್ಕೆ ಮತ್ತೆ ಮುಂದುವರಿತಾ ಇದೆ. ಬಟ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ? ಯಾಕೆ ಹೋಗಿ ಬಂದು ಪ್ರಾಧಿಕಾರಗಳು ತಮಿಳ್ನಾಡಿನ ಪರವೇ ನಿಂತ್ಕೊಳ್ತವೆ ಅಂದರೆ ಮಲತಾಯಿ ಧೋರಣೆ ಅಂತಲ್ಲ, ನಮ್ಮವರು ಅವರಿಗೆ ಅರ್ಥ ಮಾಡಿಸುವಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತ. ಅದು ಯಾವುದೇ ಪಕ್ಷದವರು ಇರಲಿ. ಆ್ಯಂಡ್ ಕನ್ನಡ ಪರ ಸಂಘಟನೆಗಳು ಈ ವಿಚಾರದಲ್ಲಿ ಒಗ್ಗಟ್ಟಾಗ್ತಾ ಇದ್ದಾವೆ. ಸರ್ವ ಪಕ್ಷಗಳ ಸಭೆ ಅಂತ ಈಗ ಕಾಂಗ್ರೆಸ್ ಕರೆದಿದೆ. ಅಲ್ಲೂ ಹಿಂಗೆ ಕಿರ್ಚಾಡ್ದೆ ತಮಿಳ್ನಾಡು ಹೆಂಗೆ ನಿಂತ್ಕೊಳ್ಳುತ್ತೆ ನೀರು ಅಂತ ಬಂದಾಗ, ಭಾಷೆ ಅಂತ ಬಂದಾಗ ನಮ್ಮವರು ಆ ಬುದ್ಧಿ ಕಲ್ತ್ಕೋಬೇಕು. ತಮಿಳ್ನಾಡಿಗೆ ಕಳಿಸ್ಬರ್ಬೇಕು ರಾಜಕಾರಣಿಗಳನ್ನು. ಎಲ್ಲೆಲ್ಲೋ ಕೃಷಿ ಅಧ್ಯಯನಕ್ಕೆ ಅಂತ ಯಾವುದೇದೋ ಹೊರ ರಾಜ್ಯಕ್ಕೆ ಹೋಗ್ತಾರಲ್ಲ, ಹಂಗಲ್ಲ. ಒಟ್ಟಾಗಿರೋದು ಹೆಂಗೆ ರಾಜ್ಯ ಅಂತ ಬಂದಾಗ, ಭಾಷೆ ನೀರು ಅಂತ ಬಂದಾಗ ಅಂತ ಪಕ್ಕದಲ್ಲೇ ಇರೋ ತಮಿಳ್ನಾಡಿಗೆ ಹೋಗ್ರಪ್ಪ ಅಂತ ಒಂದು ಒಳ್ಳೆ AC ಬಸ್ನ ಏನಾದರೂ ಮಾಡಿ ಕಳಿಸ್ಕೊಡ್ಬೇಕು. ಬುದ್ಧಿ ಕಲ್ತ್ಕೊಬರ್ರಿ ಅನ್ಬೇಕು. ಇದರ ನಡುವೆ ನೀರಿಗೆ, ಅದರಲ್ಲೂ ಕುಡಿಯೋ ನೀರಿಗೆ ಅನ್ಯಾಯ ಆಗದಂತೆ ಹೇಗೆ ನಿಭಾಯಿಸ್ತಾರೆ DK ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ನು ಮುಂದಕ್ಕಾದ್ರೂ ಕ್ಯಾಬಿನೆಟ್ ದಯವಿಟ್ಟು ಸರಿ ಮಾಡ್ರಪ್ಪ. ಹಿಂದಿಂಡೋಗಿ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ಅನಾಥರಾಗ್ಬಿಟ್ಟಿದ್ದೀವಿ ಅಂತ ಪರಿಸ್ಥಿತಿ